ಸಿಂಗಾರದ ಸಿರಿಯೇ ಹಾಡು ಕೇಳಿದಾಗ ಸೊ ಅಲ್ಲಿರುವಂಥ ಸಾಹಿತ್ಯ ಇದೆಯಲ್ಲ, ಸೊ ಅನುಭವ ಇಲ್ಲದೆ ಬರೀಲಿಕ್ಕೆ ಸಾಧ್ಯನಾ ಅಂತ ಒಂದ್ಸಲ ಅನ್ಸುತ್ತೆ. ಸಿಂಗಾರ ಸಿರಿಯೇ ದೊಡ್ಡ ಫ್ಯಾನ್ ಆಫ್ RCB ಅಂತ. ಸೊ RCB ಕಪ್ ಸಿಕ್ಕಿಲ್ಲ, ಕಪ್ಪು ಗೆದ್ದಿಲ್ಲ, ಬಟ್ ಕಪ್ಪು ಗೆದ್ದಿರೋ ತಂಡಕ್ಕಿಂತನೂ RCB ಒಂದು ಜೀವನ ಪಾಠ ಹೇಳ್ಕೊಟ್ಟು ಹೋಗಿದೆ. ಸಚಿನ್ ಸೆಹ್ವಾಗ್ ಇಬ್ರು ಔಟ್ ಆದಾಗ ಕೊಹ್ಲಿ ಮತ್ತೆ ಗಂಭೀರ್ ನಮ್ಗೆ ಮತ್ತೆ ಕಪ್ ಗೆಲ್ಲೋ ತರ ಮಾಡ್ಕೊಟ್ಟಿದೆ ಅವರು. ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಇರುವಂಥ ಸಾಹಿತ್ಯಗಳು ಕಂಪ್ಲೀಟ್ ಡಿಫ್ರೆಂಟ್. ಸೊ ಅದು ಸೆಳೆತಕ್ಕೆ ಸಿಕ್ಕಿದ್ದು ಯಾವಾಗ ಅಂತ? ನಾನು ಸಾಂಗ್ಗಳನ್ನ ತುಂಬಾ ಯಾವಾಗಲೂ ಬಸ್ಸಲ್ಲಿ ಹೋಗ್ತಲ್ಲ ಕೇಳ್ತಾ ಇರ್ತೀನಿ. ಲಿರಿಕ್ಸ್ ತುಂಬಾ ನನಗೆ ತುಂಬಾ ಏನೋ ಆಕರ್ಷಣೆ. ಕ್ಯಾಬಲ್ಲಿ ಹೋಗ್ತಿರ್ಬೇಕಾದ್ರೆ ಕ್ಯಾಬಲ್ಲಿ ಹಾಡು ಹಾಕೊಂಡಿದ್ರು. ಆವಾಗ ಫುಲ್ ಖುಷಿ ಆಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಖುಷಿ ಆಗ್ಬಿಟ್ಟು ಇವರೇ ಬರ್ದಿರೋ ಹಾಡು ಅಂತ. ಅವ್ರು ನಂಬಕ್ಕೆ ರೆಡಿ ಇಲ್ಲ. 2-3 months ಬ್ಯಾಕ್ ಕಲರ್ಸ್ ಕನ್ನಡದಲ್ಲಿ ಬರೋ ಒಂದು 5 ಸೀರಿಯಲ್ಗಳದ್ದು ಟೈಟಲ್ ಟ್ರ್ಯಾಕ್ ನಾನೇ ಬರ್ದಿದ್ದೆ. ಅಪ್ಪು ಸರ್ನ ಮಿಸ್ ಮಾಡ್ಕೊಳ್ದೆ ಇರೋ ಕನ್ನಡಿಗನೇ ಇಲ್ಲ. ಸೊ ಅಪ್ಪು ಸರ್ಗೆ ನಾನು ಫಸ್ಟ್ ಹಾಡು ಬರೀಬೇಕು ಅಂತ ಆಸೆಯಲ್ಲೇ ನಾನು ರವಿ ಬಸ್ರೂರ್ ಜೊತೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಂಧದ ಬೀಡು. ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂತ ಹೇಳಿ ಆದರೆ ಬಹುಶಃ ಅಲ್ಲಿ ಬರುವಂಥ ಪಾತ್ರಗಳಾಗಿರ್ಬೋದು, ಕಥೆಗಳಾಗಿರ್ಬೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ಇಂಪಾರ್ಟೆಂಟ್ ಆಗುವಂಥದ್ದು ಅಲ್ಲಿ ಬರುವಂಥ ಹಾಡುಗಳು, ಸೊ ಅದರಲ್ಲಿ ಬರುವಂಥ ಸಾಹಿತ್ಯಗಳು. ಸೊ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದರೆ, ಇವತ್ತು ನಮ್ಮ ಜೊತೆಗಿರುವಂಥ ಅತಿಥಿ ಕೂಡ ಸಾಕಷ್ಟು ಕನ್ನಡದಲ್ಲಿ ಹಿಟ್ ಸಾಂಗ್ಗಳನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಟ್ಸ್ ನನ್ ಅದರ್ ದೆನ್ ಪ್ರಮೋದ್ ಮರವಂತೆ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಾ ಸರ್? ಆರಾಮಾಗಿದ್ದೀನಿ. ನೀವು? ಬೇಸರದಲ್ಲಿದ್ದೀರಾ ಅಂತ ಅನ್ಕೊಂಡೆ ನಾನು, ಯಾಕಂದ್ರೆ RCB ಸೋತಿರೋದು. ಸೊ ಮರವಂತೆ ಅವರು ಮೇ ಬಿ ನನ್ನ ಪ್ರಕಾರ ಸಾಹಿತ್ಯಕ್ಕೆ ಬರದೇ ಇರ್ತಿದ್ರೆ ಕ್ರಿಕೆಟಲ್ಲಿ ಇರ್ತಿದ್ರಾ ಸರ್? ಅಲ್ವಾ? ಸೊ ನನಗೆ ಅದನ್ನ ಹೇಳ್ಬೇಕು ಆ್ಯಕ್ಚುಲಿ. ಸೊ ನಿಮ್ಮ ಈ ಕ್ರಿಕೆಟ್ ಪ್ರೀತಿ, ಸೊ ಸಾಹಿತ್ಯ ಓಕೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೀವು ಓದಿರುವಂಥದ್ದು, ಸೊ ಅದು ಕಂಪ್ಲೀಟ್ ಬೇರೆ ಫೀಲ್ಡ್. ಸೊ ನಿಮ್ಮ ಆಸಕ್ತಿ ಕ್ಷೇತ್ರ ಬಂದರೆ ಕ್ರಿಕೆಟ್ ಆಗಿರ್ಬೋದು, ಸಾಹಿತ್ಯ. ಸೊ ಈ ಕ್ರಿಕೆಟ್ ಹೇಗೆ ಸೆಳೀತು ಅಂತ ಹೇಳಿ. ಸೊ ನನಗೆ ಕ್ರಿಕೆಟ್ ಈಗ ಸಾಹಿತ್ಯ ಹೆಂಗೆ ಇಂಟ್ರೆಸ್ಟ್ ಬಂತು ಅಂತ ಕೇಳಿದ್ರೆ ನಾನೇನೋ ಆನ್ಸರ್ ಮಾಡ್ಬೋದು. ಇಲ್ಲಿ ಓದೋಕೆ ಶುರು ಮಾಡಿದೆ. ನನಗೂ ಯಾವಾಗಲೂ ಅನಿಸ್ತಾ ಇರುತ್ತೆ, ನನಗೆ ಇದು ಹೆಂಗೆ ಶುರು ಆಯಿತು ಕ್ರಿಕೆಟ್, ನಾನು ಯಾವಾಗ ಕ್ರಿಕೆಟ್ ನೋಡೋಕೆ ಶುರು ಮಾಡಿದೆ. ಸೊ ಆವಾಗ ಒಂದ್ಸತಿ ಹಿಂತಿರುಗಿ ನೋಡಿದೆ, ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ನಮ್ಮ ಮಾವಂದ್ರು ಅವರೆಲ್ಲ ಕ್ರಿಕೆಟ್ ಇಂಡಿಯಾ ಮ್ಯಾಚ್ಗಳನ್ನ ನೋಡೋಕೆ ಶುರು ಮಾಡಿದೆ. ಸೊ ಅಲ್ಲಿ ನನಗೆ ಬುದ್ಧಿ ಬಂದಾಗ ನಾನು ಕ್ರಿಕೆಟ್ ನೋಡೋಕೆ ಶುರು ಮಾಡಿಬಿಟ್ಟಿದ್ದೆ. ಅದು ಹೆಂಗೆ ಬಂತು ಅನ್ನೋದು ಗೊತ್ತಿಲ್ಲ. ಸೊ ನಮ್ಗೆ ಬುದ್ಧಿ ಜೊತೆಗೆ ಎಲ್ಲರೂ ಸೇರ್ಕೊಂಡ್ಬಿಟ್ಟಿದೆ ಅದು ಕ್ರಿಕೆಟ್ ಅನ್ನೋದು. ಆಮೇಲೆ ಕ್ರಮೇಣ ನಮ್ಮ ಊರಲ್ಲೆಲ್ಲ ಗ್ರೌಂಡಲ್ಲೆಲ್ಲ ಆಡ್ತಾ ಅದ್ರ ಜೊತೆಗೆ ಅದು ಬೆಳೀತಾ ಹೋಯ್ತು. ಮತ್ತೆ ನಿಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಹುಡುಗರು ಯಾಕೆ ಜಾಸ್ತಿ ಅದನ್ನ ಇಷ್ಟಪಡ್ತಾರೆ ಅಂದ್ರೆ, ಇಲ್ಲೂ ಸೇರೋದಕ್ಕೊಂದು ನಿಮಿತ್ತ ಅಷ್ಟೇ. ಅದು ಸಂಜೆ ಆದ್ರೆ ಒಂದು ಸೇರೋದಕ್ಕೊಂದು ನಿಮಿತ್ತ. ಹುಡುಗರು ಫ್ರೆಂಡ್ಶಿಪ್ ಹೇಗಂದ್ರೆ ಬರೀ ಅವರು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡೋದಾಗಿರ್ಬೋದು, ಅಷ್ಟ್ ಮಾತ್ರ ಫ್ರೆಂಡ್ಶಿಪ್ ಅಲ್ಲ, ಕಿತ್ತಾಡೋದು ಫ್ರೆಂಡ್ಶಿಪ್. ಸೊ ಆ ಕಿತ್ತಾಡಕ್ ಸಾಧ್ಯ, ಸುಮ್ನೆ ಕಿತ್ತಾಡಕ್ ಆಗಲ್ಲ. ಅಲ್ಲಿ ಒಂದು ವೈಟ್ ಬಾಲ್ ಆಗಿರ್ಬೋದು, ಒಂದ್ ರನ್ಗೆ ಕಿತ್ತಾಡ್ತಾರೆ ಗೊತ್ತಾ, ಆ ಕಿತ್ತಾಡಿ ಮತ್ತೆ ಆ ಗ್ರೌಂಡ್ ಇಂದ ಆಚೆ ಬಂದ್ರೆ ಮುಗೀತದು, ಅದು ಅಲ್ಲಿಗೆ. ಆಚೆ ಬಂದ್ರೆ ಮತ್ತೆ ಆ ಫ್ರೆಂಡ್ಶಿಪ್ ಗಟ್ಟಿ ಆಗುತ್ತೆ. ಇವನ್ ನಮ್ಮ ಅಣ್ಣಂದ್ರ ಜೊತೆನೂ ಅಷ್ಟೇ, ನಾನು ಕ್ರಿಕೆಟ್ ಆಡ್ಬೇಕಾದ್ರೆ ಇಷ್ಟು ಕಿತ್ತಾಡ್ತೀನಿ ಅಂದ್ರೆ, ಏನೋ ಅಂದ್ರೆ ಹೊಡೆದಾಡಿಲ್ಲ ಅನ್ನೋದು ಬಿಟ್ರೆ ಸಿಕ್ಕಾಪಟ್ಟೆ ಕಿತ್ತಾಡ್ತೀನಿ. ಬಟ್ ಒನ್ಸ್ ಕ್ರಿಕೆಟ್ ಗ್ರೌಂಡ್ ಇಂದ ಮನೆಗೆ ಬಂದ್ರೆ ಮುಗೀತದ ಅಲ್ಲಿಗೆ ಮುಗೀತದ. ಸೊ ಅವನ ಶಕ್ತಿ ಇದೆ ಕ್ರಿಕೆಟ್ ಅಂತಲ್ಲ, ಯಾವುದೇ ಸ್ಪೋರ್ಟ್ಸ್ಗೆ ಆಗಿರ್ಬೋದು ಆ ಶಕ್ತಿ ಇದೆ. ಸೊ RCB ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾಕಂತಂದ್ರೆ ನಿಮ್ಮ ಫೇಸ್ಬುಕ್ ಅಲ್ಲಿ ನೋಡ್ತಾ ಹೋದಾಗ ಸೊ ಒಂದ್ ಗೊತ್ತಾಗೋದೇನು ಅಂತ ಹೇಳಿದ್ರೆ, ನೀವು ದೊಡ್ಡ ಫ್ಯಾನ್ ಆಫ್ RCB ಅಂತ. ಸೊ RCB ಕಪ್ ಸಿಕ್ಕಿಲ್ಲ, ಎಷ್ಟು ಬೇಸರ ಆಗ್ತಿದೆ. ಸೊ ಒಂದು ಕಪ್ಪು ಗೆದ್ದಿಲ್ಲ, ಬಟ್ ಕಪ್ಪು ಗೆದ್ದಿರೋ ತಂಡಕ್ಕಿಂತನೂ RCB ಒಂದು ಜೀವನ ಪಾಠ ಹೇಳ್ಕೊಟ್ಟು ಹೋಗಿದೆ ಈ ಸತಿ. ಅದು ದೊಡ್ಡದು. ಸೊ ನಿಮ್ಗೆ ಕಪ್ ಗೆದ್ರು ತಂಡ ಕಪ್ ಗೆಲ್ತು ಓಕೆ ಫೈನ್, ಬಟ್ RCB ಒಂದು ಜೀವನ ಪಾಠ ಕೊಟ್ಟಿದೆ ಗೊತ್ತಾ. ಬಹುಶಃ ಅದು ಅಂದ್ರೆ ಒಂದು ಥಾಟ್ ಕ್ರಿಯೇಟ್ ಮಾಡೋದು, ಒಂದು ಥಾಟ್ 0% ಚಾನ್ಸ್ ಏನಿದೆ ಅದು ಸಾಕು ಅನ್ನೋದೊಂದು ವಿರಾಟ್ ಕೊಹ್ಲಿ ಏನೊಂದು ಕೋಟ್ ಕೊಡ್ತಾರೆ. ಪ್ರಾಬಬ್ಲಿ ಒಂದು 50 ವರ್ಷ ಆದ್ಮೇಲೂ ಕೂಡ ನನ್ನ ಲೈಫಲ್ಲಿ ಎಲ್ಲೋ ಒಂದು ಯಾವುದೋ ಒಂದು ಕಷ್ಟದಲ್ಲಿದ್ದಾಗ, ಒಂದು 0% ಹೋಪ್ ಇದ್ದಾಗ ಆ ಕೋಟ್ ಏನಿದೆ ಅದನ್ನ ನೆನ್ಪು ಮಾಡ್ಕೊಂಡ್ರೆ ಅದಕ್ಕಿಂತ ದೊಡ್ಡದು. ಒಂದು ಕ್ರಿಕೆಟ್ ಟೀಮ್ ಕಪ್ ಗೆಲ್ಲೋದು, ಖುಷಿ ಪಡಿಸೋದು, ದಟ್ ಈಸ್ ಸೆಕೆಂಡ್ರಿ. ಸೊ ಒಂದು ಕೋರ್ಟ್ನ ನಮ್ಮ ಲೈಫಿಗೆ ಒಂದು ಇನ್ಸ್ಪೈರ್ ಆಗಿ ಬಿಟ್ಟು ಹೋಗುತ್ತಲ್ಲ, ಅದು ತುಂಬಾ ದೊಡ್ಡದು. ಅದೇ ದೊಡ್ಡ ಗೆಲುವು ಅನ್ಸುತ್ತೆ. ಓಕೆ, ಸೊ ನಿಮ್ಮ ಪರ್ಸನಲ್ ಫೇವ್ರೇಟ್ ಯಾರಾಗಿದ್ರು ಸರ್?
ವಿರಾಟ್ ಕೊಹ್ಲಿ. ಸೊ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಸೊ ವಿರಾಟ್ ಕೊಹ್ಲಿ ಕೇವಲ ಕ್ರಿಕೆಟಿಗಾಗಿ ನನಗೆ ಇಷ್ಟ ಆಗಿರೋದಲ್ಲ, ಕ್ರಿಕೆಟಿಗಾಗಿ ಇಷ್ಟ ಆಗೋದು ತುಂಬಾ ಜನ ಇದ್ದಾರೆ. ಬಟ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು, ಅವ್ರಲ್ಲಿ ತುಂಬಾ ನಾನು ಕಲಿಯೋದು ತುಂಬಾ ಇದೆ. ನಿಮ್ಗೆ ಅವ್ರು ಆಡ್ಬೇಕಾದ್ರೆ ಕಲಿಯೋದು, ಆಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಕಲಿಯೋದು ಬೇರೆ, ಆಫ್ ಫೀಲ್ಡ್ ಅವರಿಂದ ಕಲಿಯೋದು ತುಂಬಾ ಇದೆ. ಅವರು ಡೆಡಿಕೇಶನ್ ಲೆವೆಲ್ ಆಗಿರ್ಬೋದು, ಅವ್ರು ಇಂಟರ್ವ್ಯೂಗಳಲ್ಲಿ ಹೇಳ್ತಾರೆ ಅವ್ರಿಗೇನೋ ಸ್ಪೈನಲ್ ಕಾರ್ಡ್ ಏನೋ ಸಮಸ್ಯೆ ಆಗಿತ್ತಂತೆ. ಸೊ ಅದು ಜಾಸ್ತಿ ಆದ್ರೆ ಆಡಕ್ ಕಷ್ಟ ಅಂತ. ಸೊ ಅದಕ್ಕಾಗಿ ಅವರು ತುಂಬಾ ಇಷ್ಟಪಟ್ಟು ನಾನ್ ವೆಜ್ ಅಂದ್ರೆ ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಬಿಡ್ತಾರೆ. ಅಂದ್ರೆ ಒಂದು ಏನೋ ನಾವು ಪ್ಯಾಷನ್ ಅಥವಾ ಪ್ರೊಫೆಷನ್ಗೆ ಯಾವ ಲೆವೆಲ್ ಡೆಡಿಕೇಶನ್ ನಮ್ಗೆ ಅನ್ಸ್ಬೋದು ಏನೋ ನಾನ್ ವೆಜ್ ಬಿಡೋದು ದೊಡ್ಡ ವಿಷಯ ಅಲ್ಲ ಅಂತ. ಅದು ತಿಂತಾ ಇದ್ದವ್ರು ಅದನ್ನ ಬಿಡೋದಿದೆಯಲ್ಲ, ಅದು ಅಂತ ಸ್ಟೇಜ್ ಅಲ್ಲಿ ಇದ್ದು ಎಲ್ಲ ಲಕ್ಸುರೀಸ್ ಇರೋವಾಗ ಲೈಫ್ ಅಲ್ಲಿ, ಸೊ ಅಂತ ಸ್ಟೇಜ್ ಅಲ್ಲಿ ಡೈಟಿಂಗ್ ಫುಡ್ಗಳು. ಹೌದು. ಸೊ ಬರೀ ಫ್ರೂಟ್ ಸಲಾಡ್ಗಳನ್ನು ತಿನ್ಕೊಂಡು, ವೆಜಿಟೇಬಲ್ ಸಲಾಡ್ಗಳನ್ನು ತಿನ್ಕೊಂಡು ಅದಾಗಿರ್ಬೋದು. ಮತ್ತೆ ನಿಮ್ಗೆ ಒಂದು ಹಂತಕ್ಕೆ ಹೋದಾಗ, ಸ್ಪೆಷಲಿ ಈ ಸಿನಿಮಾ ಆಗಿರ್ಬೋದು, ಇದಕ್ಕೆ ಹೋದಾಗ ಸ್ಪೋರ್ಟ್ಸ್ ಆಗಿರ್ಬೋದು, ನಿಮ್ಗೆ ಫ್ಯಾಮಿಲಿಗೆ ಟೈಮ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಆ ಮನುಷ್ಯ ಹೆಂಗೆ ಅಂದ್ರೆ ಮ್ಯಾಚ್ ಆಗ್ತಿದ್ದಾಗೇನೆ ಫೋನ್ ಇಟ್ಕೊಂಡು ವಿಡಿಯೋ ಕಾಲ್ ಮಾಡ್ತಾರೆ. ಸೊ ಇದೆಲ್ಲ ತುಂಬಾ ಮಾದರಿ ಇದು. ಅಂದ್ರೆ ಒಂದು ಫ್ಯಾಮಿಲಿ ಮ್ಯಾನ್ ಆಗಿ ಇನ್ಸ್ಪೈರ್ ಮಾಡ್ತಾರೆ, ಒಬ್ಬ ಪ್ರೊಫೆಷನಲ್ ಆಗಿ ಇನ್ಸ್ಪೈರ್ ಮಾಡ್ತಾರೆ. ಅಂಡ್ ಎಲ್ಲರೂ ಹೇಳ್ತಾರೆ ಅಗ್ರೆಷನ್ ಅಂತ. ಈಸ್ ವೆರಿ ತುಂಬಾ ಒಳ್ಳೆ ಹ್ಯೂಮನ್ ಬೀಯಿಂಗ್. ನಮಗೆ ಗೊತ್ತು ಆನ್ ಫೀಲ್ಡ್ ಅಷ್ಟೇ ಅಗ್ರೆಷನ್, ಆಚೆ ಬಂದ್ರೆ ಅದೇ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ. ನಿಮ್ಗೆ ಯಾವ ಜೊತೆನೂ ಕಿರಿಕ್ ಅಂದ್ರೆ ಗಲಾಟೆ ಮಾಡ್ಕೊಂಡು ಆ ಥರ ತುಂಬಾ ಕಡಿಮೆ. ಸೊ ಓನ್ಲಿ ನಾವು ಗೌತಮ್ ಗಂಭೀರ್ ಮತ್ತೆ ಅವ್ರ ಮಧ್ಯ ಅವ್ರಿಗಿರೋ ಒಂದು ಇದಕ್ಕಿಂತ ನಾವೇ ಮಾಡಿರೋದು ಜಾಸ್ತಿ ಅಲ್ಲ. ಟ್ರಾಲ್ ಮಾಡಿ ಅವರಿಬ್ರು ಚೆನ್ನಾಗೇ ಇದೆ. ಸೊ ವರ್ಲ್ಡ್ ಕಪ್ ಅಲ್ಲಿ ಅವರಿಬ್ರೆ ನಮ್ಮನ್ನ 2011 ವರ್ಲ್ಡ್ ಕಪ್ ಅಲ್ಲಿ ಅವರಿಬ್ರೆ ನಮ್ಮ ಇಂಡಿಯನ್ ಸೇವ್ ಮಾಡಿದ್ದು ಅಂತಾರ. ಸಚಿನ್ ಸೇವ್ ಆಗಿ ಇಬ್ರು ಔಟ್ ಆದಾಗ ಕೊಹ್ಲಿ ಮತ್ತೆ ಗಂಭೀರ್ ಅಲ್ಲಿ ನಮ್ಗೆ ಮತ್ತೆ ಕಪ್ ಗೆಲ್ಲೋ ತರ ಮಾಡ್ಕೊಟ್ಟಿದೆ ಅವರಿಬ್ರು. ಓಕೆ, ನಿಮ್ಮ ಕ್ರಿಕೆಟ್ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸರ್. ನೀವು ಎಕ್ಸೈಟ್ ಆಗಿ ಮಾತಾಡೋ ರೀತಿ ನೋಡಿದಾಗ ನಾನು ಇಷ್ಟು ಇಂಟರ್ವ್ಯೂ ಅಲ್ಲಿ ಕ್ರಿಕೆಟ್ ಬಗ್ಗೆ ಅಂದ್ರೆ ಫಸ್ಟ್ ಟೈಮ್ ನೋಡ್ತಿರೋಗೆ ಯಾರು ಇವರು ಲಿರಿಸಿಸ್ಟ್ ಅಥವಾ ಕ್ರಿಕೆಟರ್ ನನಗೆ ಅದನ್ನೇ ಪರಿಚಯಿಸಬೇಕಾಗಿತ್ತು. ಯಾಕೆಂತಂದ್ರೆ ಸಾಹಿತಿ ಅಥವಾ ಕವಿಗಾರ ಕವಿತೆ ಬರೆಯುವನು ಅಂತ ಹೇಳಿದ ತಕ್ಷಣ ಒಂದು ಫೇಸ್ ಬಂದ್ಬಿಡುತ್ತೆ. ಒಂದು ಜೋಳಿಗೆ ಹಾಕೊಂಡಿರ್ತಾರೆ, ಸೊ ತುಂಬಾ ಡೀಸೆಂಟ್ ಆಗಿ ಇರ್ತಾರೆ, ಯಾರ ಜೊತೆ ಮಿಂಗಲ್ ಆಗಲ್ಲ. ಸೊ ಬರೀ 24 ಗಂಟೆ ಪುಸ್ತಕ. ಸೊ ಇದ್ರ ಜೊತೆಗೆ ಇರ್ತಾರೆ ಅಂತ ಈಗದ ಯೂತ್ಗಳು ಅನ್ಕೊಂಡಿದ್ದಾರೆ. ಬಟ್ ಅದಲ್ಲ, ಅದರ ಹೊರತಾಗಿ ಕೂಡ ಪ್ರಪಂಚ ಇದೆ ಅವ್ರಿಗೆ. ಸೊ ಅವರು ಕ್ರಿಕೆಟ್ ಪ್ರೇಮಿ ಆಗಿರ್ತಾರೆ, ಹುಚ್ಚು ಪ್ರೇಮಿ ಆಗಿರ್ತಾರೆ ಅಂತ ಹೇಳೋದನ್ನ ನಂಗೆ ನಿರೂಪಿಸ್ಬೇಕಿತ್ತು. ಸೊ ಎನಿವೇ, ಅದ್ರ ಜೊತೆಗೆ ನಿಮ್ಮ ಈ ಸಾಹಿತ್ಯ ಪ್ರೀತಿ, ಸೊ ಪುಸ್ತಕ ಓದುವಂಥದ್ದು ನಿಮಗೆ ಬೀಚಿ ಸಾಹಿತ್ಯದ ಮೂಲಕ ಅಂಟ್ಕೊಂತು ಅಂತ ಗೊತ್ತು. ಬಟ್ ಈ ಸಾಹಿತ್ಯ ಯಾವುದು ಸಿನಿಮಾ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಇರುವಂಥ ಸಾಹಿತ್ಯಗಳು ಕಂಪ್ಲೀಟ್ ಡಿಫ್ರೆಂಟ್. ಸೊ ಅದು ಸೆಳೆತಕ್ಕೆ ಸಿಕ್ಕಿದ್ದು ಯಾವಾಗ ಅಂತ? ಸೊ ಟು ಬಿ ಫ್ರ್ಯಾಂಕ್, ನನಗೆ ಚಿಕ್ಕಂದಿನಿಂದ ನಾನು ಕ್ರಿಕೆಟ್ ನೋಡ್ತಾ ಇದ್ದೆ. ಕ್ರಿಕೆಟ್ನ ಓನ್ಲಿ ಅಂದ್ರೆ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ಫೇಮಸ್ ಆಗಬೇಕು. ಸೊ ಅದೊಂದು ಮುಂಚೆಯಿಂದ ಇತ್ತು. ಫೇಮಸ್ ಆಗಬೇಕು ಅಂದ್ರೆ ನಾವು ಕ್ರಿಕೆಟರ್ ಆದ್ರೆ ಫೇಮಸ್ ಆಗ್ಬೋದು ಅನ್ನೋದು. ಮತ್ತೆ ಕ್ರಿಕೆಟ್ ಮೇಲೆ ಪ್ರೀತಿ ಇತ್ತು. ಬಟ್ ಅದು ನಮ್ಗೆ ಕ್ರಮೇಣ ಗೊತ್ತಾಯ್ತು ಕ್ರಿಕೆಟರ್ ಆಗಕ್ಕೆ. ಅವಾಗ ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ಟಿವಿ ನೋಡ್ಕೊಂಡು ಕ್ರಿಕೆಟ್ ಆಡ್ತಾ ಟೆನ್ನಿಸ್ ಬಾಲ್ ಆಡ್ತಿದ್ದೆ. ಸೊ ಅದೆಲ್ಲ ನಾವೊಂದು 5-6 ವರ್ಷಕ್ಕೆಲ್ಲ ಬ್ಯಾಟ್ ಇಟ್ಕೊಂಡು ನೆಟ್ಸಲ್ಲಿ ಪ್ರಾಕ್ಟೀಸು, ಲೆದರ್ ಬಾಲ್ ಇದೆಲ್ಲ ಮಾಡಬೇಕಿತ್ತು ಅಂತ ಗೊತ್ತಾಯ್ತು. ಸೊ ಇಂಜಿನಿಯರಿಂಗ್ ಬರ್ಬೇಕಲ್ಲ ನನಗೆ ಗೊತ್ತಾಯ್ತು ಅಂದ್ರೆ ನಮ್ಗೆ ಸಾಧ್ಯ ಇಲ್ಲ, ಇದು ಸ್ವಲ್ಪ ರಿಯಾಲಿಟಿಗಿಂತ ದೂರ ಇದೆ, ಏನ್ ಮಾಡ್ಬೋದು ಅಂತ. ಕನ್ನಡ ಸಿನಿಮಾ ಮುಂಚೆಯಿಂದ ತುಂಬಾ ಪ್ರೀತಿಯಿಂದ ನೋಡ್ತಾ ಇದ್ದೀನಿ. ಕನ್ನಡ ಸಿನಿಮಾ, ಕನ್ನಡ ಆಗಿರ್ಬೋದು, ಎಲ್ಲೂ ಸಾಹಿತ್ಯ ಬರಿತೀನಿ, ಲಿಟ್ರೇಚರ್ ಇದು ಮಾಡ್ತೀನಿ, ಬರಿಬೇಕು ಅದೆಲ್ಲ ಎಲ್ಲೂ ಇಲ್ಲ. ಕನ್ನಡ ಸಬ್ಜೆಕ್ಟ್ ತುಂಬಾ ಇಷ್ಟ, ಕನ್ನಡ ಪಾಠ ತುಂಬಾ ಚೆನ್ನಾಗಿ ಕೇಳ್ತಿದ್ದೆ, ಕನ್ನಡ 10th ಅಲ್ಲೂ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದೆ. ಸೊ ಕನ್ನಡ ಅಂದ್ರೆ ಅದೊಂದು ಪ್ರೀತಿ ಇದ್ದೆ. ಈ ಇಂಜಿನಿಯರಿಂಗ್ ಬಂದಾಗ ಏನಾಗುತ್ತೆ, ನಿಮಗೆ ಕಂಪ್ಲೀಟ್ ಕನ್ನಡ ಹೊರಟೋಗ್ಬಿಡುತ್ತೆ. ಸೊ ಅಲ್ಲಿ ಕ್ಲಾಸ್ಗೆ ಒಂದ್ಸತಿ ನೀವು ಕಾಲೇಜ್ಗೆ ಎಂಟರ್ ಆದ್ರೆ ನೀವು ಕರ್ನಾಟಕದಲ್ಲಿ ಇದೀನಿ ಅನ್ನೋದು ಮರ್ತೋಗ್ಬಿಡುತ್ತೆ. ಒಂದ್ಸತಿ ಹಿಂದಿ ಮಾತಾಡಿರ್ತಾರೆ, ನಮ್ಮ ಮಂಗಳೂರು ತುಳು ಮಾತಾಡ್ತಿರ್ತಾರೆ, ಸಬ್ಜೆಕ್ಟ್ಗಳು ಬಂದ್ರೆ ಲೆಕ್ಚರರ್ಸ್ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಸೊ ನಾನೆಲ್ಲೋ ಬೇರೆ ಇದೀನಿ ಅನ್ನೋ ಥರ ಅನ್ಸ್ಬಿಡುತ್ತೆ. ಸೊ ಅಲ್ಲಿ ಯಾವ ಇದರಲ್ಲಿ ಒಂದು ಬರ ಇತ್ತಲ್ವಾ, ಸೊ ಅಲ್ಲಿ ನಾನು ಕ್ರಮೇಣ ಓದೋದಕ್ಕೆ ಶುರು ಮಾಡ್ತೀನಿ, ಸಾಹಿತ್ಯ ಓದೋಕೆ ಶುರು ಮಾಡ್ತೀನಿ. ಮತ್ತೆ ನಾನು ಮುಂಚೆ ಇಂಜಿನಿಯರಿಂಗ್ ಹಂತದಲ್ಲಿ ಬರ್ಬೇಕಾದ್ರೆ ಓದಕ್ಕೆ ಸ್ಟಾರ್ಟ್ ಮಾಡಿ. ಹೌದು, ಮುಂಚೆ ಅಂದ್ರೆ ನಾನು 8ನೇ ಕ್ಲಾಸಲ್ಲೆಲ್ಲ ಇದ್ದಾಗ ಒಂದು ಸ್ವಾಮಿ ಮತ್ತು ಅವನ ಸ್ನೇಹಿತರು ಅದೊಂದು ಬುಕ್ ಓದಿದ್ದೆ, ಆರ್ ಕೆ ನಾರಾಯಣ ಅವರು. ಅದೊಂದು ಓದಿದೆ, ತುಂಬಾ ಕನೆಕ್ಟ್ ಆಗಿತ್ತು. ಅದಾದ್ಮೇಲೆ ನಮ್ಗೆ ಓದೋಕೆ ಟೈಮ್ ಇರಲಿಲ್ಲ. ಸೊ ನಮ್ಗೆ ಏನಾಗುತ್ತೆ, SSLC ಎಲ್ಲ ಬಂದಾಗ ನೀವು ಓದಬೇಕು, ಸ್ಟಡಿ ಟೈಮಲ್ಲಿ ಓದಬೇಕು. ನೀವು ಅಲ್ಲಿ ಏನಾದರೂ ಸಾಹಿತ್ಯದ ಬುಕ್ ಇಟ್ಕೊಂಡು ಓದಿದ್ರೆ ಅವನ್ನ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಓದೋ ಟೈಮಲ್ಲಿ ಕಾದಂಬರಿ ಓದ್ತಿದ್ಯಾ, ಕವಿತೆ ಓದ್ತಿದ್ಯಾ ಅಂತ. ಸೊ ಅದು ಓದು ಅಲ್ಲಿ ಸಾಧ್ಯ ಆಗಿರಲಿಲ್ಲ ನಮ್ಗೆ, ಬಿಕಾಸ್ ಆಫ್ ಅಕಾಡೆಮಿಕ್ ಪ್ರೆಷರ್ ಇಂದಾಗಿ. ಸೊ ಇಂಜಿನಿಯರಿಂಗ್ ಅಲ್ಲಿ ಆರಾಮಾಗಿ
ಟೈಮ್ ಇತ್ತು ನಮಗೆ ಹಾಫ್ ಡೇ ಕ್ಲಾಸ್ ಇರೋದು ಅಥವಾ ನಾವು ಎಕ್ಸಾಮ್ ಟೈಮಲ್ಲಿ ಮಾತ್ರ ಓದ್ತಿದ್ದು. ಸೊ ಒಂದು 50-60% ಹಂಗೆ ಮಾಡೋದು ಎಕ್ಸಾಮ್ ಟೈಮಲ್ಲಿ. ಅಂದ್ರೆ ಲಾಸ್ಟ್ ಮೂಮೆಂಟಿಗೆ ಮ್ಯಾನೇಜ್ ಮಾಡ್ಬಿಡ್ತಾರೆ. ನಿಮಗೆ 50% ಜನ ಎಕ್ಸಾಮ್ ಟೈಮ್ ಹೋದ್ರು ಕೂಡ ಅದರಲ್ಲಿ 30% ಜನ ಡಿಸ್ಟಿಂಕ್ಷನ್ ಮೇಲೆ ತೆಗಿತಾರೆ. ಆ ಕೆಪಬಿಲಿಟಿ ಇರುತ್ತೆ ನಿಮ್ಗೆ, ಓದಿ 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 ಹೆಂಗೆ ಏನ್ ಮಾಡ್ಬೇಕು ಅನ್ನೋದನ್ನ. ಸೊ ಅಲ್ಲಿ ನಾನು ಓದಕ್ಕೆ ಶುರು ಮಾಡಿದಾಗ, ಯಾವ ಓದೋಕೆ ಶುರು ಮಾಡ್ತೀರಾ ನಿಮಗೆ ಬರೆಯೋಕೆ ಒಂದು ಪ್ರೊವೋಕ್ ಮಾಡುತ್ತೆ ನನಗೆ. ಬರೆಯೋಕೆ ಪ್ರೊವೋಕ್ ಮಾಡಿದಾಗ ನಾನು ಏನೋ ಒಂದಿಷ್ಟು ಬರೆಯೋಕೆ ಶುರು ಮಾಡಿದೆ. ಫೇಸ್ಬುಕ್ಕಲ್ಲೆಲ್ಲ ಬರೆಯೋಕೆ ಶುರು ಮಾಡಿದೆ. ಕ್ಲಾಸ್ ಹಿಂದೆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಬರೆಯೋಕೆ ಶುರು ಮಾಡಿದಾಗ. ಬರೆಯೋಕೆ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಕವಿತೆಗಳಾಗಿತ್ತ ಬಾಗಿಲು ಹನಿ ಗಮನಗಳ ಥರ ಬರಿತಾ ಇದೆ, ಹನಿ ಗಮನಗಳ ಥರ ಎಲ್ಲ ಬರಿತಾ ಇದೆ. ಸೊ ಅದನ್ನೆಲ್ಲ ಫೇಸ್ಬುಕ್ಕಲ್ಲೆಲ್ಲ ಹಾಕೋದು ಹಿಂಗೆಲ್ಲ ನಡೀತಾ ಇತ್ತು. ಅದು ನಡೆದಾಗ ಒಂದಿಷ್ಟು ಜನ ಚೆನ್ನಾಗಿದೆ ಅಂತ ಹೇಳೋರು. ಮತ್ತೆ ನಾನು ಆ ಟೈಮಲ್ಲಿ ಕನ್ನಡ ಸಿನಿಮಾಗಳನ್ನು ರೆಗ್ಯುಲರ್ ಫಾಲೋ ಮಾಡ್ತಿದ್ದೆ, ಹಾಡುಗಳನ್ನು ತುಂಬ ಕೇಳ್ತಿದ್ದೆ. ಸೊ ನಾನು 2013-14 ಆವಾಗೆಲ್ಲ ಸಂಜು ವೆಟ್ಸ್ ಗೀತಾ ಆಲ್ಬಮ್ ಆಗಿರ್ಬೋದು, ಮೈನಾ ಆಗಿರ್ಬೋದು, ಜಯಂತ್ ಸರ್ದು ಒಂದಿಷ್ಟು ಹಾಡುಗಳು, ಯೋಗರಾಜ್ ಭಟ್ಟರ ಹಾಡುಗಳು, ನಾಗೇಂದ್ರ ಪ್ರಸಾದ್ ಒಂದಿಷ್ಟು ತುಂಬ ಹಿಟ್ ರಾಜಾಹುಲಿ ಸಿನಿಮಾ, ಹಂಸಲೇಖ ಮ್ಯೂಸಿಕ್ ಮತ್ತೆ. ಸೊ ಈ ಥರದ್ದೆಲ್ಲ ಒಂದು ಕಾಲಮಾನ ಅದು. ಸೊ ನಾನು ಸಾಂಗ್ಗಳನ್ನು ತುಂಬ ಯಾವಾಗಲೂ ಬಸ್ಸಲ್ಲಿ ಹೋಗ್ತಾ ಕೇಳ್ತಾ ಇದ್ದಾಗ ಲಿರಿಕ್ಸ್ ತುಂಬ ನನಗೆ ತುಂಬ ಏನೋ ಆಕರ್ಷಣೆ, ನನಗೆ ಬರೆಯೋಕ್ಕೆ ಟ್ರೈ ಮಾಡ್ಬೋದು ಅನ್ನೋದು ಏನೋ ಇತ್ತು. ಮತ್ತೆ ನನಗೆ ಆ ಟೈಮಲ್ಲಿ ಸ್ವಲ್ಪ ಅಂದರೆ ನಾನು ಒಂಥರ ಒಂಟಿ ಮನೆಗೆ ಬಂದರೆ ನಾನು ಕಾಲೇಜಲ್ಲಿ ಇದ್ದರೆ ತುಂಬ ಫ್ರೆಂಡ್ಸ್ ಜೊತೆ ಜಾಲಿ ಆಗಿತ್ತು, ಮನೆಗೆ ಬಂದರೆ ಸ್ವಲ್ಪ ಒಂಟಿ ರೂಮಲ್ಲಿ ಆ ಥರ ಅನಿಸ್ತಿತ್ತು ನನಗೆ. ಆವಾಗ ಓದು ಬರವಣಿಗೆ ಹತ್ರ ಆಯಿತು. ಓಕೆ. ಸೊ ನಾನು ಇನ್ನೊಂದು ಕೇಳಬೇಕು, ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕವಿತೆ, ಅದರಲ್ಲೂ ಪ್ರೇಮ ಕವಿತೆ ಬರೆಯುವಂಥ ಟೈಮಲ್ಲಿ ಸಾಕಷ್ಟು ಜನ ಕವಿತೆ ಬರೆಯುವವರು ಏನು ಹೇಳ್ತಾರೆ ಹೇಳಿದರೆ, ಕವಿತೆ ಬರೀಲಿಕ್ಕೆ ಅನುಭವಗಳೇ ಬೇಕು ಅಂತಿಲ್ಲ. ಸೊ ಕಲ್ಪನಾ ಶಕ್ತಿ ಅವ್ರದ್ದು ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತೇಳಿ. ಬಟ್ ಸಿಂಗಾರದ ಸಿರಿಯೇ ಹಾಡು ಕೇಳಿದಾಗ ಸೊ ಅಲ್ಲಿರುವಂಥ ಸಾಹಿತ್ಯ ಇದೆಯಲ್ಲ, ಸೊ ಅನುಭವ ಇಲ್ಲದೆ ಬರೀಲಿಕ್ಕೆ ಸಾಧ್ಯನಾ ಅಂತ ಒಂದ್ಸಲ ಅನಿಸುತ್ತೆ. ಸೊ ನಿಮ್ಮಲ್ಲಿ ಕವಿತೆ ಯಾವ ಥರ ಹುಟ್ಟುತ್ತೆ ಸರ್? ಕಲ್ಪನೆ ಮೂಲಕ ಹುಟ್ಟುತ್ತಾ ಅಥವಾ ಅದು ಏನೋ ಆಗಿರೋ ಘಟನೆ ಮೂಲಕ ಬಂದಿರುವಂಥ ಪ್ರೇರೇಪಣೆ ಕವಿತೆ ಆಗಿರುತ್ತಾ? ಸೊ ನಿಮಗೆ ನೀವು ಹೇಳ್ದಂಗೆ ಕಲ್ಪನೆ, ಇದರ ಕಲ್ಪನೆ ಇರಬೇಕು, ಇಲ್ಲ ಅನುಭವಗಳಿರಬೇಕು. ಸೊ ನನ್ನ ಪ್ರಕಾರ ಬಹುತೇಕ ಕವಿತೆಗಳಲ್ಲಿ ಎರಡೂ ಇರುತ್ತೆ. ಅದು ಎರಡೂ ಇಲ್ಲದೆ ಇರಕ್ಕೆ ಸಾಧ್ಯ ಇಲ್ಲ. ಸೊ ಇದರ ಒಂದು ಇದ್ರೆ ಕೂಡ ಮತ್ತೆ ನಿಮ್ ಕನೆಕ್ಟಿವಿಟಿ ಅನ್ನೋದು, ಒಂದು ಕವಿತೆ ಕನೆಕ್ಟ್ ಆಗ್ತಿದೆ ಅಂದ್ರೆ ನೀವು ಓನ್ಲಿ ಕಲ್ಪನೆ ಬರೀತೀರ, ನನ್ನ ತಾರೆ ಬಾನಲ್ಲಿ ಆ ಥರ ಬರೆದಾಗ ನಿಮಗೆ ಆಸ್ ಅ ಕವಿತೆಯಾಗಿ ಚೆನ್ನಾಗಿ ಇದಾಗ್ಬೋದು. ಬಟ್ ನಿಮ್ಗೆ ಕನೆಕ್ಟಿವಿಟಿ ಕನೆಕ್ಟ್ ಯಾವಾಗ ಆಗುತ್ತೆ ಅಂದ್ರೆ ನಮಗೆ ನಮ್ಮ ಅನುಭವಗಳ ಜೊತೆ ಎಲ್ಲೋ ಒಂದು ಇದಾದಾಗ. ಈಗ ನಂಗೆ ಕ್ವಶನ್ ಬರ್ತಾ ಇದೆ, ಹಾಗಾದ್ರೆ ಸಿಂಗಾರದ ಸಿರಿ ಯಾರೋ ಯೋಚನೆ ಮಾಡ್ಕೊಂಡು ಬರ್ದಿರೋ ಕವಿತೆ ಸರ್? ಇಲ್ಲ, ಖಂಡಿತವಾಗ್ಲೂ ಆ ಸಿನಿಮಾ ಹಾಡುಗಳಂತ ಬಂದಾಗ ತುಂಬಾ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಯಾರು ಯಾವ ಪ್ರೇಯಸಿ ಆಗ್ಲಿ ಯಾರು ನೆನ್ಸ್ಕೊಳಕ್ಕಾಗಲ್ಲ. ಫೋಕಸ್ ಆಗಿ ನಮಗೆ ಹೀರೋ ಯಾರು, ಹೀರೋಯಿನ್ ಯಾರು ನೆನಪಾಗ್ತಾರೆ. ಹೀರೋಯಿನ್ ಆಗೇನ್ ಪಾತ್ರ ಅಷ್ಟೇ ನೆನಪಾಗ್ತಾರೆ, ಏನ್ ಹೇಳಿದ್ದಾರೆ ಅಂತ. ನಾನು ಯೂಶಲಿ ವಾಯ್ಸ್ ನೋಟ್ ರೆಕಾರ್ಡ್ ಮಾಡ್ಕೋತೀನಿ, ಇಲ್ಲಾಂದ್ರೆ ಅವರು ರೆಕಾರ್ಡ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ನಾನು ಅದನ್ನ ನೆನ್ಪಿಟ್ಕೊಂಡಿದ್ದೀನಿ. ಅದನ್ನ ಒಂದ್ಸತಿ ನಾನು ಮನನ ಮಾಡಿ ಏನ್ ಮಾಡ್ಬೋದು ಒಂದು ಸ್ವಲ್ಪ ಐಸ್ ಕ್ಲೋಸ್ ಮಾಡ್ಕೊಂಡು ಟ್ಯೂನ್ ಕೇಳ್ತೀನಿ, ಮೀಟ್ರ್ ಬರ್ಕೋತೀನಿ. ಮೀಟ್ರ್ ಬರ್ಕೊಂಡಾಗ ನನ್ಗೇನ್ ಬರುತ್ತೆ ಆ ಟ್ಯೂನ್ ನನ್ಗೇನೋ ಹೇಳ್ತಿರುತ್ತೆ. ಟ್ಯೂನ್ ಮತ್ತೆ ನನ್ನ ನಡುವೆ ಒಂದು ಇಂಟ್ರಾಕ್ಷನ್ ಆಗುತ್ತಲ್ಲ, ಆ ಇಂಟ್ರಾಕ್ಷನ್ ಅಲ್ಲಿ ಬರೋ ಮಾತುಗಳೇ ಹಾಡಾಗಿ ಬರೋ ಮಾತು. ಸೊ ನಾನು ಕವಿತೆಗಳು ಬರ್ದಿರೋದು ಕಡಿಮೆ ಆಕ್ಚುಲಿ. ಅಂದ್ರೆ ನನಗೆ ಈ ಕೂತಾಗ್ಲೂ ಕೂಡ ಸುಮ್ಮನೆ ಒಂದಿನ ಹಿಂಗೆ ಬರೀಬೇಕು ಅಂತ ಕೂತಾಗ ಬರಲ್ಲ ಕವಿತೆಗಳು. ನನಗೆ ಕ್ಯಾಬಲ್ಲಿ ಬರ್ತಾನೋ ಒಂದಿಷ್ಟು ಏನೇನೋ ಹಿಂಗೆ ಇದು ಮಾಡ್ಕೊಂಡ್ ಬರ್ತಾ ಇದ್ದೆ, ಯೋಚನೆ ಮಾಡ್ಕೊಂಡ್ ಬರ್ತಾ ಇದ್ದೆ. ನಾನಂದ್ರೆ ಕೂತು ಕವಿತೆಗಳು ಬರ್ದಿರೋದು ಕಡಿಮೆ, ನನಗೆ ಹಾಡುಗಳೇ ಬರ್ದಿರೋದು ಬಿಟ್ರೆ ಸೊ ಕೂತು ಬರ್ದಿರೋದು ತುಂಬಾ ಕಡಿಮೆ. ಇಲ್ಲೋ ಒಂದು ಫೇಸ್ಬುಕ್ಕಲ್ಲಿ ಸಣ್ಣ ಪುಟ್ಟ ಕವಿತೆಗಳನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ ಬಿಟ್ರೆ ಅದು ಈ ಕ್ರಮೇಣ ಕಮ್ಮಿ ಆಗಿದೆ ನನಗೆ, ಕೆಲಸದ ಒತ್ತಡ ಆಗಿರ್ಬೋದು. ಸೊ ಹಾಡನ್ನೇ ಬರಿತಾ ನನಗೆ ಅದು ಬರೀಬೇಕು ಅನ್ನೋದು ಮರ್ತೋಗ್ಬಿಟ್ಟಿದೆ, ಅದು ಬರಿತೀನಿ ಅನ್ನೋದು ಮರ್ತೋಗಿದೆ ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ಬರೀಬೇಕು ಅನ್ನೋದಿದೆ. ಸೊ ಈಗ ನಾನು ಬರ್ತಾ ಅದನ್ನೇ ಯೋಚನೆ ಮಾಡ್ತಿದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹಿಂದಿ, ಉರ್ದು ಕವಿತೆಗಳು, ಶಾರ್ಟ್ ಕವಿತೆಗಳನ್ನೆಲ್ಲ ಬರ್ದು ಹಾಕ್ತಾ ಇರ್ತಾರೆ, ರಿಸೈಟ್ ಮಾಡ್ತಾರೆ. ಸೊ ಓದೋದ್ಕಿಂತ ರಿಸೈಟ್ ಮಾಡೋದೊಂದು ಇದೆ ಗೊತ್ತಾ. ನಾವೀಗ ಒಂದು ಅಲ್ಲೆಲ್ಲ ತುಂಬಾ ಶೋಸ್ಗಳು ನಡೀತೆ, ಪೊಯಿಟ್ರಿ ಶೋಗಳು ನಡೀತೆ. ಯಂಗ್ ತುಂಬಾ ಪೋಯಿಟ್ಸ್ ಇದ್ದಾರೆ, ಯಂಗ್ ಪೋಯಿಟ್ಸ್ ಎಲ್ಲ ಇದ್ದಾರೆ. ಸೊ ಇಲ್ಲಿ ಯಾಕಿಲ್ಲ? ಸೊ ಇಲ್ಲಿ ಬರಬೇಕು ಅಂದ್ರೆ ಮೇ ಬಿ ನನ್ನ ಕಡೆಯಿಂದ ಒಂದು ಅಳಿಲು ಸೇವೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಚುಲಿ ಈಗ ಆಲ್ರೆಡಿ ಒಂದು ಸ್ವಲ್ಪ ಶುರು ಮಾಡಿದ್ದೀನಿ. ನಾನು ಯಾರೋ ಬೇಂದ್ರೆ ಅವ್ರದ್ದು ಒಂದು ಮಾತು ಯಾವುದೋ ನರೇಟ್ ಮಾಡಿ ಹಾಕೋದು ರೀಲ್ಸ್ ಅಲ್ಲಿ ಅದೆಲ್ಲ ಶುರು ಮಾಡಿದ್ವಿ. ಸೊ ನನ್ನ ಕವಿತೆಗಳನ್ನು ಶುರು ಮಾಡಬೇಕು ಅಂತ ನಾನು ಹಿಂಗೆ ಯೋಚನೆ ಮಾಡ್ಕೊಂತ ಬರ್ತಾ ಇದ್ದೆ. ಆಲ್ ದ ಬೆಸ್ಟ್ ಸರ್, ಒಳ್ಳೆ ಯೋಚನೆ ಆಕ್ಚುಲಿ. ಸೊ ಇದು ಇವಾಗದ ಯೂತ್ಗಳಿಗೆ ಬಂದ್ರೆ ಸೊ ಮೇ ಬಿ ನಮ್ಮ ಸಾಹಿತ್ಯ ಯಾವತ್ತು ಕೂಡ ಶಾಶ್ವತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ಮಾತಾಡ್ತಾ ಹೇಳಿದ್ರಿ ಸಿಂಗಾರದ ಸಿರಿ ಅಂತ, ಎಷ್ಟು ಸಮಯ ತಗೊಂಡ್ರಿ ಸರ್ ಅದನ್ನ ಬರೀಲಿಕ್ಕೆ? ಸೊ ಸಿಂಗಾರ ಸಿರಿ ಅದು ಹೆಂಗೆ ಪ್ರೋಸೆಸ್ ಹೆಂಗಾಯ್ತು ಅಂದ್ರೆ, ಸರ್ ನನಗೆ ಕಾಲ್ ಮಾಡೋದ್ರಿಂದ ಆ ಸಾಂಗ್ ಫೈನಲ್ ಆಗೋದ್ರೊಳಗಡೆ ಒಂದು 3 months ಆಗಿದೆ. ಸೊ ನಾನು ಮೀಟಿಂಗ್ ಮಾಡಿ ಸರ್ ಅಲ್ಲಿ ಕುಂದಾಪುರಕ್ಕೆ ಹೋಗಿ ಅಲ್ಲಿ ಕಂಪೋಸಿಂಗ್ ಆಗಿ ಒಂದಿನ ಅದೆಲ್ಲ ಬಂದಾದ್ಮೇಲೆ ಆಲ್ಮೋಸ್ಟ್ 1 month ಆದ್ಮೇಲೆ ಟ್ಯೂನ್ ಬಂತು ನನಗೆ, ಫೈನಲ್ ಟ್ಯೂನ್.
ಅದು ಬಂದು ನಾನು ಶುರು ಮಾಡಿದಾಗ ಹತ್ತಿರ ಒಂದು 19-20 ವರ್ಷನ್ಸ್ ಬರ್ತಿದ್ದೆ ನಾನು ಹೆಂಗಂದ್ರೆ ಆ 2 months ಗ್ಯಾಪ್ ಏನು 3 months ಅಲ್ಲಿ ಇವತ್ತು ಬೆಳಗ್ಗೆ ಒಂದು 5 ಗಂಟೆಗೆ ಒಂದು ವರ್ಷನ್ ಕಳಿಸಿದ್ರೆ ಸೊ ಇನ್ನೊಂದು ಒಂದಿನ ಬ್ರೇಕ್ ತಗೋತ್ತೆ, ನೆಕ್ಸ್ಟ್ ಕಳಿಸ್ತಿದ್ದೆ. ಸೊ ಸರ್ ನೋಡೋರು, ಸರ್ ಏನಾಯ್ತು ಅಂದ್ರೆ ಸರ್ಗೆ ಅವ್ರು ಶೂಟಿಂಗ್ ಅಲ್ಲಿದ್ರು, ಟು ಮಚ್ ಪ್ರೆಷರ್, ಆಕ್ಟಿಂಗು ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ಅದ್ರಲ್ಲಿ ಜಡ್ಜ್ಮೆಂಟ್ ತಗೊಳಕ್ಕಾಗಿಲ್ಲ, ಅಥವಾ ನಾನು ಅದು ಹೆಂಗೂ ಮಾಂಟೇಜ್ ಶೂಟ್ ಮಾಡಿದಾರೆ, ಅದನ್ನ ಲಿಪ್ಪಿಗೆ ಶೂಟ್ ಮಾಡಿಲ್ಲ. ಸೊ ಹಾಗಾಗಿ ನಾನು ಆರಾಮಾಗಿ ಶೂಟ್ ಮುಗಿದ್ಮೇಲೆ ಮಾಡ ಅಂತ ನನಗೆ ಗೊತ್ತಿಲ್ಲ. ಸೊ ವಿ ಟುಕ್ ಟೈಮ್, ಅಂದ್ರೆ ನಾನು ಬರಿತಾ ಕಳಿಸ್ತಾ ಇದ್ರೆ ಅವರು ಅವಾಗ ಏನಾದ್ರು ರಿಪ್ಲೈ ಮಾಡೋರು, ಇದು ವರ್ಕ್ ಆಗ್ತಿಲ್ಲ ಅಥವಾ ವರ್ಕ್ ಆಗ್ತಿಲ್ಲ ರಿಪ್ಲೈ ಮಾಡೋರು. ಸೊ ಒಂದು 19-20 ವರ್ಷ ಆದ್ಮೇಲೆ ಒಂದಿನ ನನಗೆ ಅವ್ರು ವಾಯ್ಸ್ ನೋಟ್ ಹಾಕಿದ್ರು, ನೀನು ಇದರಲ್ಲಿ ಒಂದಿಷ್ಟು ಚೆನ್ನಾಗಿದೆ ಅಂತ ಅನಿಸ್ತಿದೆ ನನಗೆ, ನಿನಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಅದರಲ್ಲಿ ಒಂದು ಸಿಂಗಾರ ಸಿರಿ ಇತ್ತು, ಇದು ಸಿಂಗಾರ ಸಿರಿ ಇರೋದು ಇದು, ಮತ್ತೆ ಇನ್ನೊಂದಿಷ್ಟು ವರ್ಷನ್ಸ್ಗಳನ್ನ ನೀನು ಅಜ್ಜು ಸರ್ ಸ್ಟುಡಿಯೋಗೆ ಹೋಗಿ ಅವ್ರ ಹತ್ರ ಪಲ್ಲವಿ ಮಾತ್ರ ಹಾಡ್ಸ್ಬಿಟ್ಟು ಕಳ್ಸಕ್ಕೆ ಹೇಳು ಅಂತ ಹೇಳೋದು. ಸೊ ನಾನು ಅಜ್ಜು ಸರ್ ಸ್ಟುಡಿಯೋಗೆ ಹೋದಾಗ ಮತ್ತೆ ಅಲ್ಲೇ ರಿಷಬ್ ಸರ್ ಕಾಲ್ ಮಾಡಿ ನನಗೆ ಸಿಂಗಾರ ಸಿರಿ ತುಂಬ ಕ್ಯಾಚ್ ಆಗಿದೆ, ಅದು ಆ ಪಲ್ಲವಿ ಇಟ್ಕೊಳ್ಳೋಣ ಅಂತ ಹೇಳೋದು. ಅದಾದಮೇಲೆ ಒಂದಿಷ್ಟು ದಿನ ಆಯಿತು, ಅವ್ರು ಪೋಸ್ಟ್ ಪ್ರೊಡಕ್ಷನ್ ನಡೀತಿರ್ಬೇಕಾದ್ರೆ ಒಂದಿನ ನಾವು ಅಜ್ಜು ಸರ್ ಸ್ಟುಡಿಯೋದಲ್ಲಿ ರಾತ್ರಿ ಎಲ್ಲ ಮೀಟ್ ಆಗಿ ಅಲ್ಲಿ ನಾನು ಚರಣಗಳನ್ನು ಬರೆದು ಅಲ್ಲಿ ಕಂಪ್ಲೀಟ್ ಸಾಂಗ್ ಫಾರ್ಮ್ ಆಗಿದೆ. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಕವಿತೆ ಹುಟ್ಟೋ ಸಮಯ ಇದೆಯಲ್ಲ, ಸೊ ಅದಕ್ಕೆ ಇಂಥದ್ದೇ ಸಮಯ ಇದೆಯಾ ಅಂತ. ಸೊ ಬಹುಶಃ ನಾನು ಬರುವಂಥ ಎಲ್ಲ ಒಬ್ಬ ಕವಿಗೂ ಆಗಿರ್ಬೋದು ಅಥವಾ ಸಾಹಿತ್ಯ ಪ್ರೇಮಿಗೆ ಈ ಪ್ರಶ್ನೆ ಕೇಳ್ತೇನೆ, ನೀವು ಹಾಡು ಹುಟ್ಟುವಂಥ ಸಮಯ, ಸೊ ಅದು ಯಾವ ಟೈಮ್ ಆಗಿರುತ್ತೆ ಅಂತ ಹೇಳ್ಕೊಂಡು, ಸೊ ಮತ್ತೆ ನೀವು ಪ್ರಿಪೇರ್ ಮಾಡಿದ ನಂತರ ಆ ಮೊದಲು ಓದಿಗ ಯಾರಾಗಿರ್ತಾನೆ? ಸೊ ಕವಿತೆ ಮತ್ತೆ ಹಾಡು ಹುಟ್ಟೋದು ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ನಿಮ್ಗೆ ಕವಿತೆ ನಿಮ್ಗೆ ಯಾರು ನಾಳೆನೇ ಕವಿತೆ ಬರ್ಕೊಡು, ಅನ್ಲೆಸ್ ಎಲ್ಲೋ ನಾನು ಪಬ್ಲಿಷಿಂಗ್ ಏನೋ ಮಾಡ್ತಿದ್ದೀನಿ ಅನ್ನೋದು ಬಿಟ್ರೆ ನಿಮ್ಗೆ ಯಾರು ನಾಳೆನೇ ಬೇಕು ಕವಿತೆ, ನನಗೆ ನಾಡಿದ್ದೇ ಬೇಕು, ಈ ನಿರ್ಬಂಧಗಳಿಲ್ಲ, ಇದೇ ತರ ಬೇಕು ನಿರ್ಬಂಧಗಳಿಲ್ಲ, ಸೊ ಇದೇ ಭಾವನೆಗಳು ಬೇಕು ಅದು ನಿರ್ಬಂಧಗಳಿಲ್ಲ, ಅದನ್ನ ನೋಡಿ ಯಾರೋ ಒಂದು 4 ಜನ ಜಡ್ಜ್ ಮಾಡ್ತಾ ಇಲ್ಲ. ಸೊ ಕವಿತೆ ನಿಮ್ಗೆ, ನಾನು ಇವತ್ತು ಕವಿತೆ ಬರೀಬೇಕು ಅಂತಿಲ್ಲ, ಕವಿತೆ ಬರ್ದಿಲ್ಲ ಅಂದ್ರೆ ನನ್ಗೆ ಜೀವನ ನಡೆಯಲ್ಲ ಅಂತ ಏನಿಲ್ಲ, ಅದು ನನ್ನ ಒಳಗಡೆ ಯಾವಾಗಲೂ ಒಂದು ಪ್ರೊವೋಕ್ ಮಾಡಿದಾಗ ಬರುವಂತ ಒಂದು ಅಷ್ಟೇ, ಅದೊಂದು ಲಿಖಿತ ರೂಪ ಅಷ್ಟೇ ನಮ್ಮ ಭಾವನೆಗಳಿಗೆ. ಹಾಗಾಗಿ ಕವಿತೆ ನಮಗೆ ಫ್ರೀಡಮ್ ಅಲ್ಲಿ ಇರ್ತೀವಿ ನಾವು, ಇವತ್ತು ಬಂದಿಲ್ಲೋ ಓಕೆ ಫೈನ್, ನಾಳೆ ಅಥವಾ ಇಲ್ಲೋ ಹೋಗ್ತಿರ್ಬೇಕಾದ್ರೆ ಏನೋ ಒಂದು ರ್ಯಾಂಡಮ್ ಆಗಿ ಬಂತ ಅದನ್ನು ಬಂದು ಬರೆದು ಬಿಡ್ತೀವಿ, ಇದು ಕವಿತೆ ಹುಟ್ಟೋದು. ಸೊ ಏನು ಯಾವಾಗ ಬೇಕಾದ್ರೂ ಹುಟ್ಬೋದು. ನಮ್ಗೆ ಹಾಡು ಹಂಗಲ್ಲ, ನಾಳೆ 3ನೇ ತಾರೀಕು ಶೂಟ್ ಇರುತ್ತೆ, ಬರುತ್ತೆ. ಸೊ ನಾನು ಅವರಿಗೆ 2ನೇ ತಾರೀಕು ತನಕ ವೆಯ್ಟ್ ಮಾಡಿ ಸರ್ ನನಗೇನು ಬರಲೇ ಇಲ್ಲ ಸರ್ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರಲ್ಲಿ ಶೂಟಿಂಗ್ ಹಾಕೊಂಡಿರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ, ಇಲ್ಲೊಬ್ರು ಮ್ಯೂಸಿಕ್ ಡೈರೆಕ್ಟರ್ ವೇಟ್ ಮಾಡ್ತಿರ್ತಾನೆ ಲಿರಿಕ್ಸ್ ಹಾಡಿ, ಅದು ಒಂದು ಟೈಮ್ ಲಿಮಿಟ್ ಇದ್ದೇ ಇರುತ್ತೆ. ಬಹುತೇಕ ಹಾಡುಗಳ ಟೈಮ್ ಇರುತ್ತೆ, ಕೆಲವು ಹಾಡುಗಳು ಮಾತ್ರ ಈ ಸಿಂಗಾರ ಸಿರಿ ಥರ ಒಂದಿಷ್ಟು ಟೈಮ್ ಗ್ಯಾಪ್ ಇರುತ್ತೆ, ನನಗೆ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಇರುತ್ತೆ. ಅದಾದಮೇಲೆ ಈ ಭಾವನೆಗಳಿಗೆ ಬರೀಬೇಕು, ಈ ಥರ ಬೇಕು ಅಂತ ಇರುತ್ತೆ, ಮೀಟ್ರ್ ಅಂತ ಇರುತ್ತೆ, ಆ ಮೀಟ್ರಿಗೆ ಕೂರಿಸ್ಬೇಕು, ಮೆಲಡಿ ಸೌಂಡಿಂಗ್ ಮ್ಯಾಚ್ ಆಗಬೇಕು, ಇದೆಲ್ಲ ಆದಮೇಲೆ ಡೈರೆಕ್ಟ್ರಿಗೆ ಇಷ್ಟ ಆಗಬೇಕು, ಮ್ಯೂಸಿಕ್ ಡೈರೆಕ್ಟರ್ಗೆ ಇಷ್ಟ ಆಗಬೇಕು, ಪ್ರೊಡ್ಯೂಸರ್ಗೆ ಇಷ್ಟ ಆಗಬೇಕು, ಕೆಲವು ಕೇಸ್ಗಳಲ್ಲಿ ಹೀರೋಗೂ ಇಷ್ಟ ಆಗಬೇಕು. ಸೊ ಈ ಎಲ್ಲ ನಿರ್ಬಂಧಗಳಿರೋದ್ರಿಂದ ನನಗೆ ನಾನು ಇದೇ ಟೈಮ್ಗೆ ಹುಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ನನಗೆ ಒಂದು 4 ದಿನ ಟೈಮ್ ಇದ್ದರೆ ಇವತ್ತು ಕೂತ್ಕೋತೀನಿ, ಬೆಳಿಗ್ಗೆ ಇವತ್ತೇನು ಬರ್ತಾ ಇಲ್ಲ ಅಂದಾಗ ನಾನು ಸಂಜೆ ಮತ್ತೆ ಬ್ರೇಕ್ ತೊಗೊಂಡು ಕೂತ್ಕೋಬೋದು ಅಥವಾ ನಾಳೆ ಕೂತ್ಕೋಬೋದು. ಈ ಒಂದು ಫ್ರೀಡಮ್ ಇರುತ್ತೆ ಬಿಟ್ಟರೆ ನಿಮಗೆ ಕವಿತೆ ಬರೆಯೋದಕ್ಕೆ ಸಿಗುವಂಥ ಒಂದು ಫ್ರೀಡಮ್ ಅಂದರೆ ಅಷ್ಟು ಆ ಮಾರ್ಜಿನ್ ಇದೆಯಲ್ಲ ಅದಿಲ್ಲಿ ಇರಲ್ಲ. ಸೊ ಅದನ್ನ ನಾವು ಯಾವಾಗ ನಿಮಗೆ ಒಂದಿಷ್ಟು ಹಾಡುಗಳನ್ನ ಬರಿತಾ ಹೋಗ್ತೀರಿ ಆವಾಗ ನಿಮ್ಮ ಮೈಂಡ್ ಸೆಟ್ ಆಗಿಬಿಡುತ್ತೆ. ಸೊ ಈಗ ನಂಗೆ ಯೂಶ್ವಲಿ ನಾನು ಅನ್ಕೋತೀನಿ ಅಂದರೆ ಮನೇಲಿದ್ದಾಗ ಕೆಲವೊಂದ್ಸತಿ ಬರೋದಿಲ್ಲ, ಒಂದಿನ ಕೂತ್ರು ಬರೋದಿಲ್ಲ, 1 ದಿನ 2 ದಿನ ಆಗುತ್ತೆ. ಅದೇ ನೆಕ್ಸ್ಟ್ ಡೇ ನಾನು ಡೈರೆಕ್ಟ್ ಎದುರುಗಡೆ ಈ ಥರ ಎದುರುಗಡೆ ಕೂತು ಅಲ್ಲೇ ಮಾತಾಡ್ತಿರ್ಬೇಕಾದ್ರೆ ಅಲ್ಲೇ ಅದು ನನಗೆ ಯಾಕೋ ಗೊತ್ತಿಲ್ಲ, ಅದು ನನ್ನ ಪ್ರೊಸೆಸ್ ಈಸಿ ಆಗಿದೆ, ನಾನು ಅಲ್ಲಿ ಬರೆದು ಬಿಡ್ತೀನಿ. ಓನ್ಲಿ ವೈಬ್ರೇಷನ್ ಚೆನ್ನಾಗಿರ್ಬೇಕು, ಅವ್ರು ಕೊಡ್ತಾರೆ ಇನ್ಪುಟ್ ಚೆನ್ನಾಗಿರ್ಬೇಕು. ಸೊ ಎಂಟೈರ್ ಆ ರೂಮ್ ಆವರಣದ ವೈಬ್ರೇಷನ್ ಚೆನ್ನಾಗಿರ್ಬೇಕು, ಅಲ್ಲಿ ಒಂದೊಂದು ವಸ್ತುನು ನಮ್ಗೆ ಇನ್ಸ್ಪೈರ್ ಮಾಡುತ್ತೆ. ಸೊ ತುಂಬಾ ಸ್ಟುಡಿಯೋ ತುಂಬಾ ಚೆನ್ನಾಗಿದ್ರೆ ಅಲ್ಲಿ ಬೇಗ ಲೈನ್ಸ್ ಹೊಳೆಯುತ್ತೆ. ಕೆಲವು ಸ್ಟುಡಿಯೋಗಳಲ್ಲಿ ಅಷ್ಟು ಕಂಫರ್ಟೇಬಲ್ ಇದಾಗಲ್ಲ, ಇಲ್ಲ ಆಚೆ ಕೂತ್ಕೊಂಡು ಬರೆಯೋಣ ಅಂತ ಒಂದು ಕಾಫಿ ಡೇ. ಸೊ ಈ ತರ ನಮ್ಗೆ ಜಾಗ, ಪರಿಸರ, ಪ್ರತಿಯೊಂದು ಟ್ಯೂನ್ ತುಂಬಾ ಮ್ಯಾಟರ್ ಆಗುತ್ತೆ. ನಿಮ್ಗೆ ಟ್ಯೂನೇ ಬರ್ಸ್ಕೊಳ್ಳೋದು ನಮ್ಮ ಹತ್ರ. ಟ್ಯೂನ್ ತುಂಬಾ ಚೆನ್ನಾಗಿದ್ದಾಗ ತುಂಬಾ ಚೆನ್ನಾಗಿ ಪದಗಳು ಬರುತ್ತೆ, ತುಂಬಾ ಆಪ್ಷನ್ಸ್ಗಳನ್ನ ಕೊಡೋಕೆ ಒಂದು ಇದಿರುತ್ತೆ, ನಮ್ಗೆ ಶಕ್ತಿ ಇರುತ್ತೆ. ಸೊ ಟ್ಯೂನ್ ಓಕೆ ಅಂತ ಇದ್ದಾಗ ನಮ್ಮ ಲಿರಿಕ್ಸು ಕೂಡ ಓಕೆ ಆಗೇ ಬರುತ್ತೆ. ಕೆಲವೊಂದು ಕಡೆ ನಾವು ಅಂದ್ರೆ ನಮ್ಮ ಬೆಸ್ಟ್ ಏನು ಕೊಡ್ಬೋದು ಅದನ್ನೇ ಕೊಡ್ತೀವಿ. ಸೊ ಮೋರ್ ಟ್ಯೂನ್. ಸೊ ಈ ಹಾಡು ಹುಟ್ಟೋದು ಅಂತೇಳಿ ಅವಾಗ್ಲಿಂದ ಹೇಳ್ತಿದ್ರಲ್ಲ ಸರ್, ಸೊ ಹಾಗಾದ್ರೆ ನಿಮ್ಮ ಅಕ್ಷರದ ಹುಡುಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಯಾಕೆಂತಂದ್ರೆ ಪ್ರತಿಯೊಂದರಲ್ಲೂ ನೀವು ಏನಾದರೂ ಹುಡುಕ್ಬೋದು. ಒಂದು ಓದುವಾಗ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಓದಿ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ರೀತಿ. ಸೊ ನನಗೇನೋ ಹಾಡಬೇಕು, ಹಾಡು ಬರೀಲಿಕ್ಕಿದೆ ಅಂತೇಳಿ ಅಂದಾಗ ನಾವು ಅಕ್ಷರವನ್ನು ಹುಡುಕಾಡುವ ರೀತಿ ಇದೆಯಲ್ಲ ತುಂಬ ವ್ಯತ್ಯಾಸ ಇರುತ್ತೆ. ಸೊ ನಿಮ್ಮ ಓದು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ?
ಸೊ ನಮ್ಗೆ ಅಕ್ಷರಗಳ ಹುಡುಕಾಟಕ್ಕಿಂತ ಭಾವನೆಗಳ ಭಾವಗಳ ಹುಡುಕಾಟ ಜಾಸ್ತಿ. ಯಾಕಂದ್ರೆ ಸಿನಿಮಾ ಭಾವಕ್ಕೂ ಜೀವ ತುಂಬುವುದು ಅಕ್ಷರಗಳೇ ಆಗಿರುತ್ತೆ. ಬಟ್ ನಮ್ಗೆ ಏನಂದ್ರೆ ತುಂಬಾ ಪದಗಳು ಅನ್ಲೆಸ್ ಸಿಂಗಾರ ಸಿರಿ ಆಗಿರ್ಬೋದು, ಈ ರೀತಿಯ ಒಂದು ಸ್ಪೆಷಲ್ ಜಾನರ್ ಹಾಡುಗಳಾಗಿರ್ಬೋದು, ತುಂಬಾ ಬೇರೆ ರೂಟೆಡ್ ಕಥೆ ಇರೋ ಹಾಡು, ಆ ರೀತಿಯ ಹಾಡುಗಳಲ್ಲಿ ನನಗೆ ಜಾಗ ಇದೆ. ಈ ಸಿಂಗಾರ ಸಿರಿ ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಮಂದಹಾಸ ಆಗಿರ್ಬೋದು, ಕೊಂಗಾಟ ಆಗಿರ್ಬೋದು, ಈ ರೀತಿಯ ಒಂದು ಸ್ಪೇಸ್. ಅದರ್ವೈಸ್ ನಿಮ್ಗೆ ಬಹುತೇಕ 90% ಹಾಡುಗಳು ತುಂಬಾ ಸರಳ ಭಾಷೆಯಲ್ಲಿ ಪ್ರೀತಿ, ಒಲವು, ಹೃದಯ, ನೀನು, ನಾನು, ಮೊದಲು. ಸೊ ಈ ರೀತಿಯ ಪದಗಳು ತುಂಬಾ ಕಡಿಮೆ. ಆ ಇದ್ರಲ್ಲೇ ನಾನು ಏನ್ ಭಾವನೆಗಳನ್ನು ಕಟ್ಕೊಡ್ಬೋದು, ಹೊಸದಾಗಿ ಏನ್ ಕಟ್ಕೊಡ್ಬೋದು ಅನ್ನೋದು ಅದು ದೊಡ್ಡ ಸವಾಲು. ಸೊ ಓದು ಖಂಡಿತವಾಗ್ಲೂ ಇದೆ, ಓದಲೇಬೇಕು. ಒಂದು ಪುಸ್ತಕಗಳನ್ನು ಓದಬೇಕು, ಇನ್ನೊಂದು ಪ್ರಪಂಚವನ್ನು ಓದಬೇಕು. ಪ್ರಪಂಚವನ್ನು ಓದೋದು ತುಂಬಾ ಇಂಪಾರ್ಟೆಂಟ್. ನಾನು ಪುಸ್ತಕವನ್ನು ಓದಿ ಅಲ್ಲಿನ ಒಂದು ಅಲ್ಲೇನೋ ವಾತಾವರಣ ಸೃಷ್ಟಿಯಾಗುತ್ತೆ, ಪಾತ್ರಗಳು ಸೃಷ್ಟಿಯಾಗುತ್ತೆ, ಅದರಿಂದ ಪ್ರೇರಿತವಾಗಿ ಬರೆಯೋದು ಬೇರೆ, ನನ್ನ ಅನುಭವಗಳಿಂದ ಬರೆಯೋದು ಬೇರೆ. ಸೊ ಪ್ರಪಂಚ ಓದೋದು ತುಂಬಾ ಜನ ರೈಟರ್ಸ್ ಇದ್ದಾರೆ, ನಾವು ಜಾಸ್ತಿ ಓದಿಲ್ಲ ಅಂತಾನೆ ಹೇಳ್ತಾರೆ. ನಾನು ಜಾಸ್ತಿ ಓದಿಲ್ಲ, ಬಟ್ ನಾನು ಬರಿತೀನಿ. ಸಿನಿಮಾ ಹಾಡು ತುಂಬಾ ಚೆನ್ನಾಗಿ ಬರೀತಾರೆ, ಬಿಕಾಸ್ ಅವ್ರ ಲೈಫ್ ತುಂಬಾ ಚೆನ್ನಾಗಿ ಓದಿರ್ತಾರೆ. ಅವ್ರಿಗೆ ಮಿನಿಮಮ್ ಲ್ಯಾಂಗ್ವೇಜ್ ಅಂದ್ರೆ ಸಿನಿಮಾ ಹಾಡು ಬರೆಯೋದಕ್ಕೆ ಏನ್ ಮಿನಿಮಮ್ ಲ್ಯಾಂಗ್ವೇಜ್ ಬೇಕು ಅಷ್ಟು ಕನ್ನಡ ಓದ್ಕೊಂಡಿದ್ದಾರೆ. ಓದ್ ಸಬ್ಜೆಕ್ಟ್ ಅಲ್ಲಿ ಆಗಿರ್ಬೋದು ಅಷ್ಟು ಓದ್ಕೊಂಡಿದ್ದಾರೆ. ಸೊ ನಿಮ್ಗೆ ಲೈಫ್ ಓದೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಒಳ್ಳೆ ಮಾತು ಹೇಳಿದ್ರೆ ಆ್ಯಕ್ಚುಲಿ. ಸೊ ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಸರ್, ಈ ಸೆಲೆಬ್ರಿಟಿ ಲೈಫ್, ಸೊ ಒಂದ್ಸಲ ನೇಮು ಫ್ರೇಮ್ ಸಿಕ್ಕಿದ ನಂತರ ಅದು ಕ್ರಿಯೇಟ್ ಮಾಡುವಂಥ ಪ್ರೆಷರ್ ಬೇರೆ ಥರದ್ದು. ಯಾಕಂತಂದ್ರೆ ಆಟೋಮೆಟಿಕ್ಕಾಗಿ ಜವಾಬ್ದಾರಿಯನ್ನು ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಪ್ರೆಷರಲ್ಲಿ ಮತ್ತೆ ಕೆಲಸ ಮಾಡೋದು ನಿಮ್ಗೆ ಕಷ್ಟ ಅಂತ ಅನಿಸ್ಲಿಲ್ವಾ? ಸೊ ಅಂದ್ರೆ ಯಾಕಂದ್ರೆ ಆಟೋಮೆಟಿಕ್ ಆಗಿ ಜನರ ಎಕ್ಸ್ಪೆಕ್ಟೇಷನ್ ಅದೇ ತರ ಹೋಗುತ್ತೆ. ನೀವು ಫಸ್ಟ್ ಮಾಡಿದ ಹಾಡು ಕೂಡ ಸಖತ್ ಹಿಟ್ ಆಗಿತ್ತು, ಚಂದ ಅನ್ನುವಂಥದ್ದು. ಸೊ ಅನಂತರ ಬಂದಂಥ ಪ್ರತಿಯೊಂದು ಹಾಡು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಿಟ್ ಕೊಟ್ಟಿದೆ. ಸೊ ಎಲ್ಲೋ ಇಂಬ್ಯಾಲೆನ್ಸ್ ಆಗಿರಬಹುದು, ಯಾಕಂದ್ರೆ 100ಕ್ಕೂ ಹೆಚ್ಚು ಹಾಡುಗಳನ್ನು ನೀವು ಬರೆದಿದ್ದೀರಾ. ಸೊ ಆ ಟೈಮಲ್ಲಿ ಆ ಪ್ರೆಷರನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಆ್ಯಂಡ್ ಪ್ರೆಷರನ್ನು ಯಾವ ಥರ ಫೇಸ್ ಮಾಡಿದ್ದೀರಾ? ಸೊ ನನಗೆ ಸೆಲೆಬ್ರಿಟಿ ಪ್ರೆಷರ್ ಇಲ್ಲ, ಯಾಕಂದ್ರೆ ಟು ಬಿ ಫ್ರ್ಯಾಂಕ್ ನಮ್ಗೆ ಅಂದ್ರೆ ನಾವು ತೆರೆ ಹಿಂದೆ ಇರೋರಿಗೆ ಓನ್ಲಿ ಕಾಂತಾರ ಆದ್ಮೇಲೆ ಸ್ವಲ್ಪ ಜನ ಗುರುತಿಸ್ತಾರೆ. ಮೇ ಬಿ ಒಂದ್ 1000 ಜನ ಇದ್ರೆ ಅದ್ರಲ್ಲಿ ಒಂದು 5 ಜನ 3 ಕಡೆಯವರು ಅಲ್ಲಿ ಇಲ್ಲಿ ಸ್ವಲ್ಪ ಇಂಟರ್ವ್ಯೂಗಳನ್ನು ನೋಡಿದವರೆಲ್ಲ ಗುರುತಿಸ್ತಾರೆ. ಬಟ್ ಒಂದು ಪ್ರೆಷರ್ ಇದ್ದೇ ಇದೆ. ನಾವು 1000 ಜನದಲ್ಲಿ 5 ಜನ ಗುರುತಿಸ್ತಾ ಇದ್ರು ಕೂಡ ನಾವು 5 ಜನಕ್ಕೋಸ್ಕರ ಆದ್ರೂ ನಮ್ಮ ಒಂದು ಅಂದ್ರೆ ಒಂದು ಡಿಸಿಪ್ಲಿನ್ ಆಗಿರಬಹುದು. ಸೊ ಒಂದು ಸಿನಿಮಾ ಅಂದಾಗ ಒಂದು ಇದಿರುತ್ತೆ, ರೈಟರ್ ಅಂದಾಗ ಒಂದು ಡಿಸಿಪ್ಲಿನ್ ಇರುತ್ತೆ. ಸೊ ನಮ್ಮದೇ ಆದ ಒಂದಿಷ್ಟು ವಿಚಾರಗಳನ್ನು ಕಾಪಾಡ್ಕೋಬೇಕಾಗತ್ತೆ. ಸೊ ಇನ್ನು ಬರವಣಿಗೆ ಅಂತ ಬಂದಾಗ ಒಂದು ಹಿಟ್ ಸಾಂಗ್ ಕೊಟ್ಟಾಗ ನನಗೆ ಯೂಶ್ವಲಿ ಆ ಪ್ರೆಷರ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಸ್ವಲ್ಪ ಮರ್ತು ಬಿಡೋಕೆ ಟ್ರೈ ಮಾಡ್ತೀನಿ. ಸೊ ಮತ್ತೇನಾಗುತ್ತೆ, ಸಿನಿಮಾ ನಿಮಗೆ ಬಂದಾಗ ಈಗ ಸಪೋಸ್ ಕಾಂತಾರ ಥರದ್ದೇ ಸೇಮ್ ಕತೆ ಏನಾದರೂ ಬಂದರೆ, ಸೇಮ್ ಜನ ಹಾಡು ಬಂದಾಗ ಸೊ ನಮಗೆ ಆ ಪ್ರೆಷರ್ ಇದ್ದೇ ಇರುತ್ತೆ, ಅದನ್ನು ಬೀಟ್ ಮಾಡಬೇಕು ಅಥವಾ ಅದೆಲ್ಲ ಒಂದು ಇದ್ದೇ ಇರುತ್ತೆ. ನೆಕ್ಸ್ಟ್ ಬರೋ ಹಾಡು ಬೇರೆ ಏನೋ ಹಾಡು, ನನಗೆ ನೆಕ್ಸ್ಟ್ ಒಂದು ಐಟಮ್ ನಂಬರ್ ಬರೆದಾಗ ಆ ಹೋಲಿಕೆ ಇರೋದೇ ಇಲ್ಲ. ಇಲ್ಲಿಗೆ ಏನು ಬೆಸ್ಟ್ ಕೊಡಬೇಕು. ಸೊ ಬರೋರು ಅಷ್ಟೇ ನನಗೆ ಸರ್ ಇದು ಬೆಸ್ಟ್ ಬೇಕು ನನಗೆ, ಅದು ಬೇರೆ ಯಾವುದೋ ಒಂದು ಐಟಮ್ ಸಾಂಗ್ ಅಥವಾ ಯಾವುದೋ ಬೇರೆ ಲ್ಯಾಂಗ್ವೇಜ್ ಯಾವುದೋ ಒಂದು ರೆಫರೆನ್ಸ್ ಕೊಡ್ಬೋದು ನನಗೆ. ಸೊ ಈ ಥರ ನಾವು ಶೂಟ್ ಮಾಡ್ತಾ ಇದ್ದೀವಿ ಸರ್, ನನಗೆ ಈ ಥರ ಸಿಂಪಲ್ ವರ್ಡ್ಸ್ ಬೇಕು, ಈ ಥರ ಬೇಕು. ಇನ್ನೊಂದು ಯಾವುದೋ ಲವ್ ಸಾಂಗ್ ಬಂದಾಗ, ಯಾಕಂದರೆ ಅಲ್ಲಿ ಸಿಚುವೇಶನೇ ಬೇರೆ ಇರುತ್ತೆ. ಆ ಸಿಂಗಾರ ಸಿರಿಯ ಸಿಚುವೇಶನೇ ಬೇರೆ, ಚಂದನ ಸಿಚುವೇಶನ್ ಬೇರೆ, ಇನ್ನೊಂದು ಬೇಕಾದ ಸಿಚುವೇಶನೇ ಬೇರೆ. ಸೊ ಇಲ್ಲಿ ಈ ಸಾಂಗ್ ಸಿಚುವೇಶನೇ ಬೇರೆ. ಸೊ ಅದನ್ನ ಬಟ್ ಕೆಲವೊಬ್ರು ಕೇಳೋದು ಇದೆ, ಬಟ್ ನಾನು ಕನ್ವಿನ್ಸ್ ಮಾಡ್ತೀನಿ ಸರ್, ನಾನು ಆ ಪ್ಯಾಟರ್ನ್ ಅಥವಾ ಆ ಪ್ಯಾಟರ್ನ್ ಬರಿತೀನಿ ಒಂದೊಂದ್ಸತಿ. ಓಕೆ ಆ ಪ್ಯಾಟರ್ನ್ ಬರೆದಾಗ ವರ್ಕ್ ಆಗ್ತಿಲ್ಲ, ಕರೆಕ್ಟ್ ಸರ್ ನೀವು ಹೇಳಿದ್ದು, ಸೊ ಇಲ್ಲಿಗೆ ಏನು ಬೇಕು ಅದನ್ನು ಮಾಡೋಣ ಅಂತ ಹೇಳಿ. ಸೊ ನಾನು ಯಾವಾಗಲೂ ಏನು ಹಿಟ್ ಸಾಂಗ್ಸ್ ಇದೆ ಅದು ಪ್ರೆಷರ್ ತಗೊಳ್ಳಲ್ಲ. ಸೊ ನೀವು ಈಗ ಈ ಹಿಟ್ ಸಾಂಗ್ಗಳನ್ನು ಕೊಟ್ಟಂಥ ಸೀರೀಸ್ ಬಂದಾಗ, ಸೊ ನಿಮ್ಮ ಚಿತ್ರಗಳು ಎಸ್ಪೆಷಲಿ ಬಂಗಾರದ ಸಿರಿ ಆಗಿರ್ಬೋದು, ಅದ್ರ ಜೊತೆಗೆ ಬಂದಂಥ ಸಾಕಷ್ಟು ಹಿಟ್ ಸಾಂಗ್ಗಳು. ಸೊ ಇಲ್ಲಿ ಸರ್ ಏನಾಗುತ್ತೆ ಅಂದರೆ, ನೀವೆಲ್ಲೋ ಒಂದು ಹೋಟೆಲ್ಗೆ ಹೋದಾಗ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ ಆದಂಥ ಟೈಮಲ್ಲಿ ಆಗಿರ್ಬೋದು, ಈ ಹಿಟ್ ಸಾಂಗ್ ಕೇಳಿದಂತಹ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ ಇದು ನನ್ನದೇ ಹಾಡು, ನಾನು ಬರೆದಂಥ ಸಾಹಿತ್ಯದ ಹಾಡು ಅಂತ ಹೇಳ್ಕೊಂಡು. ಸೊ ಆಗ ನಿಮಗೆ ಕೊಡುವಂತಹ ಒಂದು ಫೀಲ್ ಇದೆಯಲ್ಲ, ಒಂದು 10 ಜನ ಎದುರುಗಡೆ ಇದ್ದವರು ಇದು ನನ್ನ ಹಾಡು ಕೇಳ್ತಿದ್ದಾರೆ ಅಂತ ಆ ಒಂದು ಫೀಲ್ ಅವ್ರು ಎಂಜಾಯ್ ಮಾಡ್ತಿರೋದನ್ನ ನೀವು ನೋಡಿದಾಗ ಯಾವ ಥರ ಅನುಭವ ಆಗಿದೆ ಅಂತ ಹೇಳ್ಕೊಂಡು. ಸೊ ಒಂದು ಖುಷಿ ಆಗುತ್ತೆ. ತುಂಬ ದೊಡ್ಡ ಹಿಟ್ ಆದಾಗ ಏನಾಗುತ್ತೆ, ಫಸ್ಟ್ ಈಗ ಸ್ಟಾರ್ಟಿಂಗ್ ಹಿಟ್ ಆಗೋ ಸ್ಟಾರ್ಟಿಂಗ್ ಸ್ಟೇಜ್ಗಳಿರುತ್ತಲ್ಲ, ಅವಾಗ ತುಂಬ ಖುಷಿ ಆಗುತ್ತೆ. ನಿನ್ನೆ ರಿಲೀಸ್ ಆಗಿದೆ ಅಥವಾ 1 ವಾರ ರಿಲೀಸ್ ಆಗಿದೆ, ಅವಾಗ ತುಂಬ ಖುಷಿ ಆಗುತ್ತೆ. ತುಂಬಾ ದೊಡ್ಡ ಹಿಟ್ ಆದಾಗ ಅದೇನೋ ಸ್ವಲ್ಪ ಅಡ್ಜಸ್ಟ್ ಆಗ್ಬಿಡ್ತೀವಿ ನಾವು, ಇದು ಕೇಳೋದು ಅಲ್ಲಿ ಅಂತ ಟೈಮಲ್ಲಿ ನಾವು ನೆಕ್ಸ್ಟ್ ಯಾವ್ದೊಂದು ಹಾಡು ಬಂದಿರ್ತಲ್ಲ ಹೊಸ ಹಾಡು, ಅದು ಕೇಳಿದಾಗ ಇನ್ನೂ ಖುಷಿ ಆಗ್ಬಿಡುತ್ತೆ. ಅಂದ್ರೆ ಅದು ಇನ್ನೂ ಬೆಳೀತಾ ಇದೆ, ಅದನ್ನು ಕೇಳಿಸಿದ್ದಾರೆ ಅಂದ್ರೆ ಇನ್ನೊಂದು ಸಾಂಗ್ ಹಿಟ್ ಆಗ್ತಿದೆ ಅನ್ನೋ ತರ. ಮತ್ತೆ ಫ್ರೆಂಡ್ಸ್ ಯೂಶಲಿ ಫ್ರೆಂಡ್ಸ್ ಜೊತೆ ಇದ್ದಾಗೆಲ್ಲ ಸ್ವಲ್ಪ ಅಂದ್ರೆ
ಫನ್ನಿಯಾಗೆ ಸ್ವಲ್ಪ ಮುಜುಗರ ಆಗೋ ತರ ಇವರೇ ಲಿರಿಕ್ ರೈಟರ್ ಅಂತಾರೆ ಹಿಂಗೆಲ್ಲ ಹೇಳ್ತಾರೆ, ಅವ್ರು ಯಾರು ನಂಬಲ್ಲ. ಸೊ ಅಂತ ಸಿಚುವೇಶನ್ಗಳಾಗಿದೆ. ಇವರೇ ಬರ್ದಿರೋದು ಅಂತ ಹೇಳಿದಾಗ ಅವ್ರು ಯಾರೋ ಹಿಂಗ್ ನೋಡ್ತಾರೆ, ಇವ್ರ ಅಂದ್ರೆ ರೈಟರ್ ಅಂದ ಕೂಡಲೇ ಒಂದು ಇರುತ್ತಲ್ಲ ಸ್ವಲ್ಪ ಸೀನಿಯರ್. ಆಮೇಲೆ ಹೌದು ಅಂತಾರೆ. ಒಂದ್ಸತಿ ಮೈಸೂರಲ್ಲಿ ಕ್ಯಾಬಲ್ಲಿ ಹೋಗ್ತಿದ್ದೆ, ಚಂದ ಆ ಟೈಮಲ್ಲಿ ನನ್ಗೆ ಒಂದು 6-7 ವರ್ಷದ ಹಿಂದೆ ಕ್ಯಾಬಲ್ಲಿ ಹೋಗ್ತಿರ್ಬೇಕಾದ್ರೆ ಕ್ಯಾಬಲ್ಲಿ ಹಾಡು ಹಾಕೊಂಡಿದ್ರು. ಅವಾಗ ಫುಲ್ ಖುಷಿ ಆಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಖುಷಿ ಆಗ್ಬಿಟ್ಟು ಇವರೇ ಬರ್ದಿರೋ ಹಾಡು ಅಂತ. ಅವ್ರು ನಂಬಕ್ಕೆ ರೆಡಿ ಇಲ್ಲ. ಆಮೇಲೆ ಇವ್ರೇನೋ ಗೂಗಲ್ ಮಾಡಿ ಫೇಸ್ಬುಕ್ ಏನೇನೋ ಮಾಡ್ಬಿಟ್ಟು ಹಿಂಗೆ ತೋರ್ಸಿದ ಮೇಲೆ ನಂಬಿರೋದು. ಫ್ರೆಂಡ್ಸ್ ಇದ್ದಾಗ ಓಕೆ ಮ್ಯಾನೇಜ್ ಆಗುತ್ತೆ, ಮಾಡಿಸ್ಬಿಡ್ತಾರೆ. ಬಟ್ ಫ್ರೆಂಡ್ಸ್ ಇಲ್ಲದೆ ಇರೋ ಟೈಮಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ? ಖುಷಿ ಆಗುತ್ತೆ, ಖಂಡಿತವಾಗ್ಲೂ ಖುಷಿ ಆಗುತ್ತೆ. ನಾನು ದಿನ ಮನೇಲಿ ಕುತ್ಕೊಂಡು ವರ್ಕ್ ಮಾಡ್ತಿದ್ರೆ ಸೊ ಸಿಂಗಾರ ಸಿರಿ ರಿಂಗ್ ಟೋನ್ ಕೇಳಿಸ್ತಾ ಇರುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸೀರಿಯಲ್ ನಾನು ಲಾಸ್ಟ್ ಒಂದು 2-3 ಮಂತ್ಸ್ ಬ್ಯಾಕ್ ಕಲರ್ಸ್ ಕನ್ನಡದಲ್ಲಿ ಬರೋ ಒಂದು 5 ಸೀರಿಯಲ್ಗಳದ್ದು ಟೈಟಲ್ ಟ್ರ್ಯಾಕ್ ನಾನೇ ಬರ್ದಿದ್ದೆ. ಸೊ ಸಂಜೆಯಿಂದ ಶುರು ಆದ್ರೆ ನಾನು ಮನೇಲಿ ಕೆಲಸ ಮಾಡ್ತಿದ್ದೆ, ಸಂಜೆಯಿಂದ ಒಂದಾದ್ಮೇಲೆ ಒಂದು ಟೈಟಲ್ ಟ್ರ್ಯಾಕ್ ಒಂದು ಪ್ರೋಮೋ ಬಿಟ್ಟು ಬರುತ್ತಲ್ಲ, ಅದು ಕೇಳ್ತಿದ್ದಾಗೇನು ನನಗೆ ಇವಾಗ ನನಗೆ ಮರ್ತೇ ಹೋಗ್ಬಿಟ್ಟಿದೆ ನನ್ನ ಸಾಂಗ್ ಅನ್ನೋ ತರ ಕೇಳಿ. ಓಕೆ ಮನೇಲಿ ಯಾವ ತರ ಹೇಳ್ತಾರೆ ಸರ್? ಯಾಕೆಂತಂದ್ರೆ ಈಗ ಅಪ್ಪ ಅಮ್ಮ ಅಂತ ಹೇಳಿ ಬಂದಾಗ ಅವ್ರು ಕಟ್ಟಿಕೊಟ್ಟಂತ ಒಂದು ಪ್ರಪಂಚ ಬೇರೆ ಇರುತ್ತೆ. ಸೊ ಅಲ್ಲಿ ನೋಡಿದಾಗ ಅಲ್ಲಿ ಕೂಡ ಯಾರು ಸಾಹಿತ್ಯ ಪ್ರೇಮಿಗಳಾಗಿರ್ಲಿಲ್ಲ. ಸೊ ಕಂಪ್ಲೀಟ್ ಡಿಫ್ರೆಂಟ್ ಆಗೇ ಇತ್ತು ಆ ಫೀಲ್ಡ್ ಅಂತ ಹೇಳಿ ಹೇಳ್ಬೋದು. ಸೊ ಈ ತರ ಮಗ ಬೆಳೀತಿದ್ದಾನೆ, ಸಾಕಷ್ಟು ಹಿಟ್ಟು ಹಾಡುಗಳನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ಆದಾಗ ಅಪ್ಪ ಅಮ್ಮ ಯಾವ ತರ ಪ್ರೀತಿಯಿಂದ ಹಂಚ್ಕೊಂಡದ್ದಿದೆಯಾ? ಅವರು ಹೇಳಿದಂತ ಮಾತುಗಳಾಗಿರ್ಬೋದು. ಸೊ ನಮ್ಗೆ ಹೇಳಲ್ಲ. ಫಸ್ಟ್ ಸಾಂಗ್ ಬಂದ ಅದಕ್ಕಿಂತ ಮುಂಚೆ ಸ್ವಲ್ಪ ಡೌಟ್ ಇತ್ತು ಅವ್ರಿಗೆ. ನಾನು ಜಾಬ್ ಮಾಡ್ತಿದ್ದೀನಿ ಬಿಟ್ಟು ಇದಕ್ಕೆ ಬರ್ತೀನಿ ಅಂದಾಗ ಸ್ವಲ್ಪ ಅನುಮಾನ ಆಯಿತು. ಅಂದರೆ ನಮ್ಮ ಅಣ್ಣ ಇಬ್ಬರು ಇಂಜಿನಿಯರ್ಸ್, ನಾನು ಇಂಜಿನಿಯರಿಂಗ್ ಮಾಡಿ ಜಾಬ್ ಮಾಡ್ತಾ ಇದ್ದೆ. ಅಂದರೆ ಇಷ್ಟೆಲ್ಲ ವರ್ಷ ಪಾಪ ನಾನು ಹಾಸ್ಟೆಲಲ್ಲಿ ಓದಿದ್ದು, ಇಷ್ಟೆಲ್ಲ ವರ್ಷ ಕಷ್ಟಪಟ್ಟು ಓದಿದ್ದಾನೆ, ಒಂದೊಳ್ಳೆ ಬದುಕು ಕಟ್ಕೋಬೋದಿತ್ತು ಇಂಜಿನಿಯರ್ ಆಗಿ ಅನ್ನೋದೊಂದು ಅವ್ರಿಗಿತ್ತು. ಬಟ್ ನನಗೇನೋ ಗೊತ್ತಿಲ್ಲ, ಆ ಟೈಮಲ್ಲಿ ಹೆಂಗೆ ಧೈರ್ಯ ಬಂತು ಅಂತ ಗೊತ್ತಿಲ್ಲ. ಅದೇನೋ ನನಗೊಂದು ಕರ್ಕೊಂಬಂತು ಸಿನಿಮಾ ಇಂಡಸ್ಟ್ರಿಗೆ. ಒಂದು 4 ತಿಂಗಳು ಸ್ಟ್ರಗಲ್, ಕೆಲಸ ಇರಲಿಲ್ಲ. 4 ತಿಂಗಳಾದ್ಮೇಲೆ ನಾನು ಯಾವಾಗ ಟಿವಿಗೆಲ್ಲ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ತಂದೆ ತಾಯಿ ಅವಾಗ ಹೇಳಿದೆ ನಾನು. ಸೊ ಅವಾಗಲೂ ಡೌಟಲ್ಲೇ ಇದ್ರು, ಅದು ಮಾಡ್ಬೋದಾ ಅನ್ನೋದಲ್ಲ ಒಂದು. ಅಂದರೆ ಇದನ್ನ ಬಿಡು ಅಂತ ಯಾವತ್ತೂ ಹೇಳಿಲ್ಲ, ಅದು ಮಾಡ್ಬೋದಾ ಅಂತ ಕೇಳಿದ್ರು. ಸೊ ಅದೆಲ್ಲ ಆದಮೇಲೆ ಎಲ್ಲೋ ಜ್ಯೋತಿಷ್ ಇದ್ರಲ್ಲ ಒಂಥರ ಕೇಳಿದೆ ನಮ್ಮಪ್ಪ. ಅವಾಗ ಅವ್ರು ಹೇಳಿದ್ರಿಂದ ಅವನಿಗೆ ಈ ಕಲಾ ಪ್ರಪಂಚದಲ್ಲೇ ಫ್ಯೂಚರ್ ಇದೆ ಅಂತ ಹೇಳಿದಾಗ ಅವರು ಮತ್ತೇನು ಕೇಳಿಲ್ಲ. ಅಷ್ಟೊತ್ತಿಗಾಗಲೇ ಚಂದನ ಹೆಂಡತಿ ಹಾಡು ಬಂತು. ಅದು ಬರ್ತಿದ್ದಂಗೆ ಫುಲ್ ಖುಷಿಯಾಗಿ. ಸೊ ನಮ್ಮ ತಂದೆ ಅಂತೂ ತುಂಬ ಖುಷಿ. ಅವರು ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಿರ್ತಾರೆ. ನಾನೇ ಸ್ವಲ್ಪ ನನ್ನ ಜೊತೆ ಹೋದಾಗೆಲ್ಲ ಸ್ವಲ್ಪ ಅಲ್ಲಿ ಯಾರೋ ಹಾಡು ಕೇಳಿದ್ರೆ, ಯಾರೋ ಸಿನಿಮಾ ಬಗ್ಗೆ ಮಾತಾಡಿದ್ರೆ ನನ್ನ ಮಗ ಮಾಡಿರೋದು ನಾನು ಹೇಳ್ತಿದ್ದೆ, ಅಪ್ಪ ಸುಮ್ಮನೆ ಅಂದ್ರು. ಅವ್ರೆಲ್ಲ ಹೇಳ್ಕೊಂಡು ಅವ್ರ ಫ್ರೆಂಡ್ಸಿಗೆಲ್ಲ ನಾನು ಇಲ್ಲಿದ್ದಾಗಂತೂ ಫುಲ್ ಹಾವಳಿ ಮಾಡ್ತಾರೆ, ಎಲ್ಲ ಕಡೆ ಹೇಳ್ಕೊಂಡು ಖುಷಿಯಾಗಿ. ಒಂದು ಖುಷಿ ಅಷ್ಟೇ. ಸೊ ಇದ್ರ ಬಗ್ಗೆ ಮಾತಾಡೋಣ ಸರ್. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರೌಂಡ್ ಇದೆ. ನಿಮ್ಮ ಆಪ್ತರು ಅಂತಾನೆ ಹೇಳ್ಬೋದು, ನಿಮ್ಮ ನೆಚ್ಚಿನವರಾಗಿರ್ಬೋದು ಅಥವಾ ನಿಮಗೆ ಈ ಕ್ಷೇತ್ರಕ್ಕೆ ಬರೋಕ್ಕೆ ಪ್ರೇರೇಪಣೆ ಕೊಟ್ಟವರು ಆಗಿರ್ಬೋದು. ಒಂದು 5 ಜನರ ಫೋಟೋ ತೋರಿಸ್ತೀನಿ. ಸೊ ಆ ಕ್ಷಣಕ್ಕೆ ಅವ್ರ ಕುರಿತು ಏನಾದರೂ ಒಂದು 2 ಲೈನ್ ಬರೆಯೋಕ್ಕಾಗತ್ತಾ ಅಂತ ಪ್ರಯತ್ನ ಮಾಡಿ. ನೋಟ್ ಪ್ಯಾಡಲ್ಲ ಇದೆ. ಫಸ್ಟ್ ಸೀನಿಯಾರಿಟಿ ವೈಸೇ ಹೋಗ್ತೀನಿ ನಾನು. DVG ಅವರು. DVG ಅವರ ಬಗ್ಗೆ ಬರೆಯಲು ಕುಳಿತೆ. ಆಗ ಅರಿವಾಯಿತು ಕವಿತೆಯ ಬಗ್ಗೆಯೇ ನಾನು ಹೇಗೆ ಬರೆಯಲಿ ಕವಿತೆ. ಚೆನ್ನಾಗಿದೆ ಸರ್. ಸೊ ಕರೆಕ್ಟ್, ಕವಿತೆ ಬಗ್ಗೆ ಏನು ಬರೆಯೋದು, ಹೇಗೆ ಬರೆಯೋದು. ಕರೆಕ್ಟ್. ಸೊ DVG ಅವ್ರು ನಿಮಗೆ ಯಾವ ಥರ ಮೋಟಿವೇಟ್ ಆಗ್ತಾರೆ ಅಂತೇಳಿ. ಸೊ ಅವರ ಕವಿತೆಗಳಾಗಿರ್ಬೋದು ಓದಿದ್ದೀರಾ? ಸೊ ನನಗೆ ಯಾವತ್ತೂ ಎಲ್ಲರೊಳಗೊಂದಾಗೋ ಗೊತ್ತಿಲ್ಲ. ಅದು ನಿಮಗೆ ನಾವು ಇಂಡಿವಿಜುವಲ್ ಆಗಿ ಬೆಳೆಯೋದು ಬೇರೆ, ನೀವು ನಿಮ್ಮ ಪ್ರೊಫೆಷನಲ್ ಬೆಳೆಯೋದು ಬೇರೆ, ಇನ್ನೊಬ್ರು ಯಾರೋ ಒಂದು ಸ್ಟಾರ್ ಆಗೋದು ಬೇರೆ. ಬಟ್ ಎಲ್ಲರೊಳಗೆ ಒಂದಾಗೋ ಗೊತ್ತಿಲ್ಲ. ಸೊ ಅಣ್ಣವರಾಗಿರ್ಬೋದು, ವಿಷ್ಣುವರ್ಧನ್ ಅವರಾಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಬಹುತೇಕ ಸ್ಟಾರ್ಗಳು ಎಲ್ಲರೊಳಗೆ ಒಂದಾಗಿ ಬದುಕೋದಿದೆ ಗೊತ್ತಾ, ಅದು ತುಂಬ ದೊಡ್ಡದು. ಒಂದು ಸಾಲಲ್ಲಿ ಎಷ್ಟು ದೊಡ್ಡದಿದೆ ನೋಡಿ. ಆ ಕಂಪ್ಲೀಟ್ ಹುಲ್ಲಾಗೋ ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ, ಈ ರೀತಿಯ ತುಂಬ 100 ಕಗ್ಗಗಳಿದೆ ಅವರದ್ದು. ಸೊ ಜೀವನ ಪಾಠಗಳನ್ನು ತುಂಬ ಚುಟುಕಾಗಿ ಹೇಳದಂಥ ಒಬ್ಬ. ಕರೆಕ್ಟ್. ಸೊ ನೆಕ್ಸ್ಟ್ ಬೀಚಿ ಅವರು. ಬೀಚಿ
ಮನದಲ್ಲಿರುವ ನೋವನ್ನು ಬಿಚ್ಚಿ, ಮನದಲ್ಲಿರುವ ನೋವನ್ನು ಬಿಚ್ಚಿ ಲೋಕದಲ್ಲಿನ ನಗುವನ್ನು ಬಾಚಿ, ಮನದಲ್ಲಿರುವ ನೋವನ್ನು ಬಿಚ್ಚಿ ಲೋಕದಲ್ಲಿನ ನಗುವನ್ನು ಬಾಚಿ, ಕೈ ಚಾಚಿದವರಿಗೆಲ್ಲ ಹಂಚಿ ಬದುಕುವಂತೆ ಹೇಳಿದವರು ನನ್ನ ಬೀಚಿ. ಚೆನ್ನಾಗಾಯ್ತು ಸರ್. ಯಾಕೆಂತಂದ್ರೆ ಬೀಚಿಯವರ ಸಾಹಿತ್ಯ ಅಂದ ತಕ್ಷಣ ನಗು ಸಾಹಿತ್ಯ ಅಂತಾನೆ ಹೇಳ್ಬೋದು ಅದನ್ನ. ಸೊ ನಿಮಗೆ ಎಸ್ಪೆಷಲಿ ಬೀಚಿಯವರ ಸಾಹಿತ್ಯ ಸೆಳೀಲಿಕ್ಕೆ ಕಾರಣ ಏನಾಗಿತ್ತು ಅಲ್ಲಿ? ಯಾಕಂದ್ರೆ ಹಾಸ್ಯಾಸ್ಪದವಾಗಿರುವಂತಹ ಸಾಹಿತ್ಯಗಳು ಜಾಸ್ತಿ ಇರೋ ಕಾರಣನ? ಹೌದು, ಆಡು ಭಾಷೆಯಲ್ಲಿ ತುಂಬಾ ಆಡು ಭಾಷೆಯಲ್ಲಿ ಇದ್ದಂಥ ಸಾಹಿತ್ಯ. ಮತ್ತೆ ನಿಮಗೆ ಯಾವ ಬುಕ್ ಓದುವಾಗಲೂ ನೀವು ನಗಲ್ಲ, ಸುಮ್ಮನೆ ಹಿಂಗೆ ಒಂದು ಸ್ಮೈಲ್ ಬರುತ್ತೆ. ನೀವು ಒಂದು ಸೀರಿಯಸ್ ಆಗಿ ಓದ್ತಾ ಇರ್ತೀರಿ, ಏನೋ ಒಂದು ವಾವ್ ಫ್ಯಾಕ್ಟರ್ ಇರುತ್ತೆ ನಿಮಗೆ. ಸುಮ್ಮನೆ ಪ್ರೀತಿಯ ಆರಂಭಿಕ ಕ್ಷಣದಲ್ಲಿ ಸುಮ್ಮನೆ ನಗ್ತಾ ಇರ್ತಾರೆ, ಇವಾಗ ಫೋನ್ ನೋಡ್ಕೊಂಡು ನಗ್ತಿರ್ತಾರೆ. ಒಂದು ಬುಕ್ ನೋಡ್ಕೊಂಡು ಒಬ್ಬರು ನಗ್ತಿದ್ದಾರೆ ಅಂದ್ರೆ ಐದರ್ ಬೀಚಿಯವ್ರ ಬುಕ್ ಓದ್ತಾ ಇದಾರೆ, ಇಲ್ಲ ಕೈಲಾಸ ಬುಕ್ ಓದ್ತಿದ್ದಾರೆ. ಎರಡು ಬರಹಗಾರರ ಬುಕ್ ಓದ್ತಿದ್ದಾರೆ, ಇಲ್ಲ ಅಂದ್ರೆ ದುಂಡಿರಾಜ್ ಅವರದ್ದು ಅನಿಗೋಣ. ಸೊ ಹಾಗಾಗಿ ನಮಗೆ ಇಷ್ಟ ಆಗುತ್ತೆ. ಏನಿದೆ. ಸೊ ನೆಕ್ಸ್ಟ್ ಜಯಂತ್ ಕಾಯ್ಕಿಣಿ ಸರ್. ಜಯಂತ್ ಕಾಯ್ಕಿಣಿ ಸರ್, ಇವರು ಮುಂಗಾರು ಮಳೆ ಸುರಿಸಿದರು, ಇವರು ಮುಂಗಾರು ಮಳೆ ಸುರಿಸಿದರು ನಮ್ಮೊಳಗೆ ಚಿಗುರಿದವು ಕನಸು, ಇವರು ಮುಂಗಾರು ಮಳೆ ಸುರಿಸಿದರು ನಮ್ಮೊಳಗೆ ಚಿಗುರಿದವು ಕನಸು, ಇವರ ಹಾಡುಗಳ ಕೇಳುತ್ತಾ ಕುಳಿತರೆ, ಇವರ ಹಾಡುಗಳ ಕೇಳುತ್ತಾ ಕುಳಿತರೆ ತಲೆದೂಗುತ್ತದೆ ಮನಸ್ಸು, ಮರೆತು ತನ್ನ ನಿಜವಾದ ವಯಸ್ಸು, ಮರೆತು ತನ್ನ ನಿಜವಾದ ವಯಸ್ಸು. ಸೊ ಎಷ್ಟು ಆಪ್ತ ಅನ್ಸದೆ ಅಂತ ಹೇಳಿದ್ರೆ, ಜಯಂತ್ ಕಾಯ್ಕಿಣಿ ಸರ್ನ ಹಾಡುಗಳಂತ ಹೇಳಿದ ತಕ್ಷಣ ಪ್ರತಿಯೊಬ್ಬನಿಗೂ ಫೇವ್ರೇಟ್ ಆಗುತ್ತೆ. ಸೊ ಎಸ್ಪೆಷಲಿ ಮುಂಗಾರು ಮಳೆ ಹಾಡುಗಳು. ಸೊ ಈ ಹಾಡುಗಳು ಜಯಂತ್ ಕಾಯ್ಕಿಣಿದು ಕೇಳಿದಂಥ ಸಮಯದಲ್ಲಿ ಸೊ ನಿಮಗೆ ಯಾವ ಥರ ಫೀಲ್ ಆಯಿತು ಸರ್? ಯಾಕಂತಂದರೆ ಒಬ್ಬ ಹಾಡುಗಾರನಿಗೆ ಹಾಡು ಬರೆಯುವಂಥ ಸಮಯದಲ್ಲಿ ಸೊ ಕೆಲವೊಂದು ಸಾಹಿತ್ಯಗಳು ಮೋಟಿವೇಶನ್ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ಒಂದು ಸ್ವಲ್ಪ ಡ್ರಾಬ್ಯಾಕ್ ಆಗುತ್ತೆ. ಯಾಕೆಂತಂದರೆ ಅವ್ರ ಥರ ನಾನು ಬರೀಬೇಕು, ಸೊ ಎಲ್ಲೋ ಕದಿವಂಥದ್ದಾಗಿರ್ಬೋದು. ಸೊ ಈ ಥರದ್ದೆಲ್ಲ ಯೋಚನೆಗಳು ಬರುತ್ತೆ. ಸೊ ನಿಮಗೆ ಎಷ್ಟು ಕಾಡಿದೆ ಅಂತ ಹೇಳಿ ಜಯಂತ್ ಕಾಯ್ಕಿಣಿ ಅವ್ರದ್ದು? ಇಲ್ಲ, ಅವರು ಕಾಡಿರೋದಕ್ಕೆ ಬಹುಶಃ ಇವರಾಗಿರಬಹುದು, ನಾಗೇಂದ್ರ ಪ್ರಸಾದ್ ಸರ್, ಕವಿರಾಜ್ ಅವರು, ಯೋಗರಾಜ್ ಭಟ್ ಅವರು, ಹಂಸಲೇಖ ಅವರು, ಮನೋಹರ್ ಅವರು, ಅದಕ್ಕಿಂತ ನಮಗೆ ಉದಯಶಂಕರ್ ಅವರು, ಆರ್ಯನ್ ಜಯಗೋಪಾಲ್ ಅವರಾಗಿರ್ಬೋದು, ಹುಣಸೂರು ಕೃಷ್ಣಮೂರ್ತಿ ಅವರು, ಗೀತಾಪ್ರಿಯ, ದೊಡ್ಡರಂಗೇಗೌಡರು, ದೊಡ್ಡ ಬಳಗ ಅದು. ಅವರೆಲ್ಲ ಕಾಡಿರೋದಕ್ಕೆ ಬಹುಶಃ ನಾನು ನಿಮ್ಮ ಎದುರುಗಡೆ ಕೂತಿರ್ಬೋದು. ಯಾಕಂದ್ರೆ ಅವರೆಲ್ಲ ಅಷ್ಟು ಕಾಡಿಲ್ಲ ಅಂದ್ರೆ ನನಗೆ ಒಂದು ಕಂಪ್ನಿಯಲ್ಲಿ ಕೆಲಸ ಸಿಕ್ಕಾಗ ನಾನು ಆ ಕೆಲಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಕೆಲಸ ತಗೊಳ್ಳೋದಕ್ಕೆ ಅನ್ನೋದು ನನಗೆ ಗೊತ್ತು. ಅದನ್ನ ಬಿಟ್ಟು ನಾನು ಆಚೆ ಬರ್ತೀನಿ ಅಂದರೆ ಅವ್ರು ಕೊಟ್ಟಿರೋ ಒಂದು ಕಾಟಗಳೇ ಅದಕ್ಕೆ ಕಾರಣ. ಅವ್ರು ಮಾಡಿದಂಥ ಡಿಸ್ಟರ್ಬೆನ್ಸ್ ಅಂತಾನೆ ಹೇಳ್ಬೋದು. ಖಂಡಿತ ಸರ್. ಇನ್ನಿಬ್ಬರದ್ದು ಕವಿತೆ ಅಲ್ಲ ಸರ್, ಅವ್ರ ಜೊತೆಗಿದ್ದ ಅನುಭವನ ಹೇಳ್ಬೇಕು. ಯಾಕೆಂತಂದ್ರೆ ಒಬ್ರು ರವಿ ಬಸ್ರೂರ್ ಅವರು, ಇನ್ನೊಬ್ರು ರಿಷಬ್ ಶೆಟ್ಟಿ ಅವರು. ಸೊ ಎರಡು ಡಿಫ್ರೆಂಟ್ ಫೇಸ್ ನಿಮ್ಮ ಲೈಫಲ್ಲಿ. ಸೊ ಒಂದು ಹಿಟ್ ಕೊಟ್ಟಂತಹ ಹಾಡು, ಮತ್ತೊಂದು ನೀವು ಕಲೀಲಿಕ್ಕೆ ಆರಂಭಿಸಿರುವಂಥದ್ದು, ಸಿನಿಮಾ ರಂಗಕ್ಕೆ ಬರೋಕ್ಕೆ ಮೂಲ ಕಾರಣ ಆಗಿರೋರು. ಸೊ ರವಿ ಬಸ್ರೂರ್ ಬಗ್ಗೆ ಫಸ್ಟ್ ಹೇಳೋದಾದ್ರೆ? ಸೊ ರವಿ ಬಸ್ರೂರ್ ಬಗ್ಗೆ ನೀವು ಅಂದರೆ ಒಂದು ಕವಿತೆ ಥರನೇ ಏನೋ ಬಂತು, ಒಂದು 2 ಲೈನಲ್ಲಿ ಹೇಳೋದಾದ್ರೆ, ಬಹುಶಃ ಇದನ್ನ ಯಾರ್ಯಾರ ಜೊತೆ ವರ್ಕ್ ಮಾಡಿದಾರೆ ಅವರೆಲ್ಲರೂ ಎಲ್ಲರ ಮನಸ್ಸಿನ ಮಾತು ಅದೇ ಆಗಿರುತ್ತೆ. ರವಿ ಬಸ್ರೂರು, ಶ್ರಮವೇ ಅವರ ಯಶಸ್ಸಿನ ಮಂತ್ರ, ಶ್ರಮವೇ ಅವರ ಯಶಸ್ಸಿನ ಮಂತ್ರ, ಕೆಲಸಕ್ಕೆ ಅಂತ ಕುಳಿತರೆ, ಕೆಲಸಕ್ಕೆ ಅಂತ ಕುಳಿತರೆ ಅವರು ಮನುಷ್ಯನೇ ಅಲ್ಲ, ಅವರೊಂದು ಯಂತ್ರ. ಕರೆಕ್ಟ್. ಅವ್ರು ಮನುಷ್ಯ ಥರ ಕೆಲಸ ಮಾಡಲ್ಲ, ಯಂತ್ರ ಥರ ಕೆಲಸ ಮಾಡ್ತಾರೆ. ಅಂದರೆ ಅಷ್ಟು ಫೋಕಸ್ಡ್ ಆಗಿ, ಅಷ್ಟು ಡೆಡಿಕೇಟೆಡ್ ಆಗಿ, ನಮ್ಮ ಸುತ್ತ ಏನು ನಡೀತಿದೆ ಅನ್ನೋದನ್ನು ಮರೆತು ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ಓಕೆ. ರಿಷಬ್ ಶೆಟ್ಟಿ ಬಗ್ಗೆ ಹೇಳೋದಾದ್ರೆ ಸರ್? ಸೊ ಒಬ್ಬ ಕನಸುಗಾರ. ಕನಸು ಏನು ನಾವು ಯೂಶಲಿ ಕನಸು ಕಾಣ್ತೀವಲ್ವ, ಅದಕ್ಕೊಂದು ಬೌಂಡ್ರಿ ಹಾಕೋತೀವಿ ನಾನು, ಇಷ್ಟು ನಮ್ಮ ಲಿಮಿಟಲ್ಲಿ ಇಷ್ಟು ಅಂತ. ಆ ಲಿಮಿಟನ್ನು ಮೀರಿ ಕನಸು ಕಾಣೋದಿದೆಯಲ್ಲ, ಅದು ಮತ್ತೆ ಡೆಡಿಕೇಶನ್ ಲೆವೆಲ್. ಸೊ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರೊಳಗೆ ನಮ್ಮ ನೇಟಿವಿಟಿ, ಅವ್ರಿಗೆ ಆದಂಥ ಒಂದು ಪ್ರಭಾವಗಳಾಗಿರ್ಬೋದು, ಅವ್ರ ಪೂರ್ವಜರಿಂದ ಕೇಳಿದಂಥ ಕಥೆಗಳಾಗಿರ್ಬೋದು, ಬಹುಶಃ ಇವಾಗೇನು ಸಿನಿಮಾ ಕಾಂತಾರ ಮಾಡಿದಾರಲ್ವ, ಆ ಅನುಭವಗಳಾಗಿರ್ಬೋದು, ಅವ್ರಿಗೆ ಅವ್ರ ಪೂರ್ವಜರು ಹೇಳಿದಂಥ ಕತೆ, ಅವ್ರ ಸುತ್ತಮುತ್ತಲ ಆವರಣಗಳು ಹೇಳಿದಂಥ ಕತೆ, ಅವ್ರ ಊರಾಗಿರ್ಬೋದು, ದೇವರು, ದೈವ, ಇದೆಲ್ಲ ಅವರೊಳಗಡೆ ಸೃಷ್ಟಿ ಮಾಡಿದಂಥ ಒಂದು, ಅವ್ರ ಮನಸ್ಸಲ್ಲಿ ಸೃಷ್ಟಿ ಮಾಡೋಂಥ ಒಂದು ಪುಟ್ಟ ಪ್ರಪಂಚ ಇದೆಯಲ್ಲ, ಅದು ತುಂಬ ಗಾಢವಾಗಿದೆ. ಹಾಗಾಗಿ ಅವ್ರು ಅಷ್ಟು ಸ್ಟ್ರಾಂಗ್ ಆಗಿ ಏನೇ ಮಾಡಿದ್ರು ಅದನ್ನಷ್ಟು ಫೋಕಸ್ಡ್ ಆಗಿ ಮಾಡ್ತಾರೆ. ಮತ್ತು ಎಲ್ಲ ಆ ಪ್ರೆಷರ್ಗಳನ್ನೆಲ್ಲ ಹ್ಯಾಂಡ್ಲ್ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭ ಇಲ್ಲ. ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಅದನ್ನೆಲ್ಲ ಹ್ಯಾಂಡ್ಲ್ ಮಾಡಿನೂ ಕೂಡ ಹ್ಯಾಂಡ್ಲ್ ಮಾಡೋದು ಒಂದಾದರೆ
ಹ್ಯಾಂಡಲ್ ಮಾಡಿ ಅದನ್ನು ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದರಲ್ಲೂ ಔಟ್ಪುಟ್ಟನ್ನು ಚೆನ್ನಾಗಿ ತೊಗೊಂಬರೋದಿದೆಯಲ್ಲ, ಅದು ತುಂಬ ದೊಡ್ಡದು. ನಿಜ ನಿಜ. ತುಂಬ ಮಾದರಿ ಆಗ್ತಾರೆ. ನಿಮ್ಮ ಹತ್ರ ಮಾತನಾಡ್ತಾ ನಾನು ಅಪ್ಪು ಸರ್ ಬಗ್ಗೆ ಕೇಳಲೇಬೇಕು ಅಂತ ಅನಿಸ್ತಾ ಇದೆ. ಯಾಕೆಂತಂದರೆ ಚಂದ ಚಂದ ಹಾಡಿನ ಸಮಯದಲ್ಲಾಗಿರ್ಬೋದು, ಸೊ ಕನ್ನಡ ಇಂಡಸ್ಟ್ರಿಯೇ ಕಂಡಂಥ ಒಬ್ಬ ಅಮೂಲ್ಯ ರತ್ನ ಅಂತಲೇ ಹೇಳ್ಬೋದು. ಸೊ ಅವರ ಹಾಡಿಗೆ ನೀವು ಬರೆದಿರುವಂಥದ್ದು, ಸೊ ಅವರ ಅಭಿನಯಕ್ಕೆ ತಕ್ಕಂತೆ ನೀವು ಬರಬೇಕಾಗಿತ್ತು. ಸೊ ಅಪ್ಪು ಸರನ್ನು ಎಷ್ಟು ಮಿಸ್ ಮಾಡ್ಕೋತೀರಾ ಆ್ಯಂಡ್ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅಪ್ಪು ಸರ್ನ ಮಿಸ್ ಮಾಡ್ಕೊಳ್ದೇ ಇರೋ ಕನ್ನಡಿಗನೇ ಇಲ್ಲ. ಯಾರೂ ಇಲ್ಲ. ಕನ್ನಡಿಗ ಭಾರತೀಯರಲ್ಲಿ ಯಾರ್ಯಾರಿಗೆ ಯಾವ್ದು ಗೊತ್ತು, ಪ್ರತಿಯೊಬ್ಬರು ಮಿಸ್ ಮಾಡ್ಕೊಳ್ಳೇಬೇಕು. ಸೊ ಅಪ್ಪು ಸರ್ಗೆ ನಾನು ಫಸ್ಟ್ ಹಾಡು ಬರೀಬೇಕು ಅಂತ ಆಸೆಯಲ್ಲೇ ನಾನು ರವಿ ಬಸ್ರವ್ರ ಜೊತೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದು. ಅವ್ರ ಜೊತೆ ಒಂದು 2 ವರ್ಷಗಳು ಟ್ರಾವೆಲ್ ಮಾಡಿದ್ದು, ಅಸಿಸ್ಟೆಂಟ್ ರೈಟರ್ ಆಗಿ, ಲಿರಿಕ್ ರೈಟರ್ ಆಗಿ, ಕಂಪೋಸಿಂಗ್ ಎಲ್ಲ ಕೂತ್ಕೊಂಡು. ಬಟ್ ನನಗೆ ಯಾವುದೋ ಒಂದು ಸಿನಿಮಾಗೆ ಸಿಗುತ್ತೆ ಅಂತ ನನಗೆ ಕೊಡ್ತಾರೆ ಅನ್ನೋದೊಂದು ಗೊತ್ತಿತ್ತು, ಒಂದು ದಾರಿ ತೋರಿಸ್ತಾರೆ. ಬಟ್ ಇಷ್ಟು ದೊಡ್ಡ ದಾರಿ ತೋರಿಸ್ತಾರೆ, ಅದು ಅಪ್ಪು ಸರ್ ಸಿನಿಮಾ ಮೂಲಕ ಅನ್ನೋದು ನನಗೆ ದೇವರಾಣೆ ಇಲ್ಲ. ಮೇ ಬಿ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಆಶೀರ್ವಾದ ಪುಣ್ಯ ಗೊತ್ತಿಲ್ಲ. ಫಸ್ಟ್ ಸಿನಿಮಾ ಅವರಿಗೆ ಬರೆಯೋದು, ಅದು ನಮ್ಮ ಮಾತೃಭಾಷೆ ಕುಂದಾಪುರ ಕನ್ನಡದಲ್ಲಿ ಬರೆಯೋದು, ಅದು ದೊಡ್ಡ ಹಿಟ್ ಆಗೋದು, ಅದೆಲ್ಲ ಒಂದು ಬ್ಲೆಸ್ಸಿಂಗ್ ಅದು. ಸೊ ಆ ವಿಚಾರದಲ್ಲಿ ತುಂಬ ನಾನು ಲಕ್ಕಿ ಫೀಲ್ ಮಾಡ್ತೀನಿ. ಇನ್ನೂ ಲಕ್ಕಿ ಅಂತ ಯಾಕೆ ಅನ್ಸುತ್ತೆ ಅಂತ ಹೇಳಿದ್ರೆ, ರೀಸೆಂಟಾಗಿ ರವಿಚಂದ್ರನ್ ಅಭಿನಯದ ದಿ ಜಡ್ಜ್ಮೆಂಟ್ ಚಿತ್ರಕ್ಕೂ ಕೂಡ ತಾವು ಹಾಡು ಬರೆದಿದ್ದೀರಾ. ಸೊ ರವಿ ಸರ್ ಬಗ್ಗೆ ಹೇಳೋದಾದ್ರೆ ಸರ್, ಸೊ ಇದು ಹಿಟ್ ಮೇಲೆ ಹಿಟ್ ಕೊಡ್ತಾ ಇದೆ ನಿಮ್ಗೆ, ಪ್ರತಿಯೊಂದು ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ಕೆಲಸ ಮಾಡುವಂತಹ ಒಂದು ಅನುಭವ ಸಿಗ್ತಾ ಇದೆ. ಸೊ ರವಿ ಸರ್ ಬಗ್ಗೆ ಹೇಳೋದಾದ್ರೆ, ರವಿ ಸರ್ನ ನಮಗೆ 4 ಗಂಟೆ ಸಿನಿಮಾ, ಭಾನುವಾರ 4 ಗಂಟೆ ಸಿನಿಮಾದಲ್ಲಿ ಅಂಜದ ಗಂಡು, ಪ್ರೇಮಲೋಕ, ಈ ಥರ ಸಿನಿಮಾಗಳನ್ನ ನೋಡ್ಕೊಂಡು ಬಂದವ ನಾವು. ಇವತ್ತು ನಾವು ಅವ್ರ ಪಕ್ಕ ಇಲ್ಲ ಸ್ಟೇಜಲ್ಲಿ ಕೂತಿದ್ದೀವಿ, ಅವ್ರ ಜೊತೆ ಮಾತಾಡ್ತೀವಿ, ಅವ್ರ ಜೊತೆ ನಿಲ್ತೀವಿ ಅಂದರೆ ಅದೆಲ್ಲೋ ಒಂದು ನಮ್ಗೆ ಕನಸೇನೋ ಅನ್ನೋ ಥರ, ಇದು ರಿಯಲ್ ಅಲ್ಲ ಅನ್ನೋ ಥರ ಒಂದು ಫೀಲ್ ಆಗೋಷ್ಟು. ಅವರಾಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು. ಬಟ್ ಇಲ್ಲಿವರೆಗೆ ಬಂದಿದ್ದೀವಿ ಅಂದರೆ ಅವ್ರ ಜರ್ನಿ ಇಲ್ಲಿವರೆಗೆ ಕರ್ಕೊಂಡ್ಬಂದಿದೆಯಲ್ಲ ಅನ್ನೋದೊಂದು ಖುಷಿ ಇರುತ್ತೆ. ಅಂಥ ಲೆಜೆಂಡರಿ ಆ್ಯಕ್ಟರ್ ಸಿನಿಮಾಗಳಿಗೆ ನಾವು ವರ್ಕ್ ಮಾಡ್ತಿದ್ದೀವಿ ಅನ್ನೋದೊಂದು ತುಂಬ ಯಾವಾಗಲೂ ಖುಷಿ ಇರುತ್ತೆ. ಮತ್ತೊಂದು ಜವಾಬ್ದಾರಿ ಇರುತ್ತೆ. ಅವರೆಲ್ಲ ವಂಡರ್ಫುಲ್ ರೈಟರ್ಸ್, ಮ್ಯೂಸಿಕ್ ಅಂತ ಬಂದಾಗ ಅವ್ರ ಜಡ್ಮೆಂಟೇ ಬೇರೆ. ಸೊ ಅವ್ರ ಸಿನಿಮಾಗಳಿಗೆ ಬರೀಬೇಕಾದ್ರೆ ಅವರೆಲ್ಲೋ ಒಂದು, ನಾನು ಅದಕ್ಕೂ ಮುಂಚೆ ರವಿ ಸರ್ ಸಿನಿಮಾಗಿಂತ ಮುಂಚೆ ಅವ್ರ ಮಗ ಮನೋರಂಜನ್ ಅವ್ರ ಸಿನಿಮಾಗೆ ಒಂದು ಪ್ಯಾಥೋ ಸಾಂಗ್ ಬರೆದಿದ್ದೆ, ದೂರ ಹೋಗೋ ಮುನ್ನ ದೂರಲಾರೆ ನಿನ್ನ ಅಂತ, ಮುಗಿಲ್ಪೇಟೆ ಸಿನಿಮಾಗೆ. ಆ ಸಾಂಗ್ ಬರ್ದಾಗಲೇ ರವಿ ಸರ್ ಯಾರು ಬರ್ದಿದ್ರು ಚೆನ್ನಾಗಿ ಬರ್ದಿದ್ದಾರೆ ಅಂತ ಹೇಳಿದರು. ಸೊ ಒಂದು ಇದೇ ಜಡ್ಮೆಂಟ್ ಮುಹೂರ್ತದಲ್ಲಿ ನನಗೆ ಭಯ, ರವಿ ಸರ್ನ ಹತ್ರ ಮಾತಾಡ್ಸೋಕ್ಕೆ ಹೆಂಗೆ ಮಾತಾಡ್ಸ್ತಾರೆ ಏನೋ ಒಂದು ಭಯ ನನಗೆ. ನಾನು ಜಡ್ಮೆಂಟ್ ಮುಹೂರ್ತ ಅವ್ರು ಬಂದಿದ್ರು ನಾನು ಮುಂದೆ ಹೋಗಿ ಮಾತಾಡ್ಸಿರ್ಲಿಲ್ಲ, ಒಂಥರ ಭಯದಲ್ಲಿ ಹಿಂದೆ ನಿಂತಿದ್ದೆ. ಪ್ರೋಗ್ರಾಮಲ್ಲಿ ಆಗಿ ಅವ್ರು ಹೋಗ್ತಿರ್ಬೇಕಾದ್ರೆ ನಾನು ಯಾರ ಹತ್ರನೂ ಮಾತಾಡ್ತಾ ನಿಂತಿದ್ದೆ. ಅವಾಗ ಈ ಥರ ಟಚ್ ಮಾಡ್ಬಿಟ್ಟು ಏನ್ರಿ ಪ್ರಮೋದ್ ಅಂತ ಅಂದರೆ ಅವ್ರಿಗೆ ಹೋಗ್ಬಿಟ್ರು, ಏನ್ರಿ ಪ್ರಮೋದ್ ಅಂತ. ನನಗೆ ಲಿಟ್ರಲಿ ರವಿ ಸರೇ ಕರೆದಿದ್ದೆ ನನ್ನ ಅಂತ, ಅಂದರೆ ಅವ್ರಿಗೆ ನನ್ನ ಹೆಸರು ಗೊತ್ತಾ ಅಂತ. ಸೊ ನಾನು ಅವರು ವಿಕ್ಕಿ ಸರ್ ಇದೆಲ್ಲ ಅವ್ರ ಮಗ, ಅವ್ರ ಜೊತೆಗೆ ಮನೋರಂಜನ್ ಜೊತೆ ಅವ್ರ ಜೊತೆಗೆಲ್ಲ ವರ್ಕ್ ಮಾಡಿದ್ದೀನಿ. ಹಾಗಾಗಿ ಮೇ ಬಿ ಅವ್ರಿಗೆ ಹೆಸರು ಗೊತ್ತಿಲ್ಲ. ನನಗೆ ಅದೊಂದು ಅಚ್ಚರಿ ಮತ್ತು ನೆನಪಿಟ್ಕೊಳ್ಳುವಂಥದ್ದು, ಮಾತಾಡಿಸುವಂಥದ್ದು, ಹೆಗಲ್ ಕೈ ಹಾಕಿ ಮಾತಾಡಿ. ಆ್ಯಂಡ್ ಅವರು ಟೆಕ್ನಿಷಿಯನ್ ಆಗಿರೋದ್ರಿಂದ, ಲಿರಿಕ್ ರೈಟರ್ ಆಗಿರೋದ್ರಿಂದ ಅವರಿಗೆ ಒಬ್ಬ ಲಿರಿಕ್ ರೈಟರ್ ಮೇಲೆ ಇದಿತ್ತು. ಒಂದಿಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟರ್ಗಳು ಲಿರಿಕ್ಸ್ ಯಾರು ಬಂದಿದ್ದಾರೆ ಅಂತ ಗೊತ್ತಿರಲ್ಲ, ಅದು ಇರುತ್ತೆ. ಸೊ ಒನ್ಲಿ ನೀವು ಯಾವಾಗ ಎರಡು ಪರದೆ ಹಿಂದೆ ಪರದೆ ಮುಂದೆ ಎರಡೂ ಕೂಡ ನೀವು ಆಳವಾಗಿ ಕಣ್ಣು ಹಾಯಿಸ್ತೀರಾ, ಅವಾಗ ನಿಮಗೆ ಆ ಕ್ವಾಲಿಟಿ ಡೆವಲಪ್ ಆಗುತ್ತೆ. ಕರೆಕ್ಟ್. ಸೊ ಕೊನೆಯದಾಗಿ ಸರ್, ಸೊ ಈಗ ಲೇಟೆಸ್ಟ್ ಆಗಿ ಯಾವ ಪ್ರಾಜೆಕ್ಟಿಗೆ ಕೆಲಸ ಮಾಡ್ತಿದ್ದೀರಾ? ಸೀಕ್ರೆಟ್ ಏನಾದರೂ ಮೇಂಟೈನ್ ಮಾಡಿದ್ದೀರಾ ಅಥವಾ ರಿವೀಲ್ ಮಾಡ್ಬೋದು? ಅಲ್ಲ, ಹೇಳ್ಬೋದು. ಸೊ ಕೆಲಸ ಇವಾಗ ಲೇಟೆಸ್ಟ್ ನಿನ್ನೆ ನಾನು ಮುರಳಿ ಅವರ ಬಗೀರ ಸಿನಿಮಾಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಬರೆದು ಮುಗಿಸಿದೆ. ಡಾಕ್ಟರ್ ಸೂರಿ ಅಂತ ಅವ್ರು ಲಕ್ಕಿ ಸಿನಿಮಾ ಎಲ್ಲ ಮಾಡಿದ್ರು, ಅಜನೀಶ್ ಸರ್ ಮ್ಯೂಸಿಕ್. ಅದಕ್ಕೂ ಒಂದು ಸ್ವಲ್ಪ ದಿನ ಹಿಂದೆ ನಾನು ದರ್ಶನ್ ಸರ್ ಸಿನಿಮಾಗೂ ಮಾಡಿದೆ. ಸೊ ಡೆವಿಲ್ಗೆ ವರ್ಕ್ ಮಾಡಿದೆ, ಮಾರ್ಟಿನ್ಗೆ ವರ್ಕ್ ಮಾಡಿದ್ದೀನಿ, ಧ್ರುವ ಅವ್ರದ್ದು. ಸೊ ಇದು ಸ್ಟಾರ್ ಸಿನಿಮಾಗಳಾದರೆ ಇನ್ನೊಂದಿಷ್ಟು ಸಿನಿಮಾಗಳು, ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ. ಲವ್ಲಿ ಅಂತ ವಸಿಷ್ಠ ಅವ್ರದ್ದು ರಿಲೀಸ್ ಇರೋದು ಜೂನಲ್ಲಿ, ರಾನಿ ಅಂತ ಕಿರಣ್ ರಾಜ್ ಅವರದ್ದು, ಕಾಲಾಪತ್ತರ್ ರಿಲೀಸ್ ರೆಡಿ ಇದೆ, ವಿಕ್ಕಿ ಕೆಂಡಸಂಪಿಗೆ ಇರೋ ಒಳ್ಳೆ ಕಂಟೆಂಟ್ ಸಿನಿಮಾ. ಸೊ ಮತ್ತೊಂದಿಷ್ಟು ಹೊಸ ಸಿನಿಮಾಗಳು, ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು. ನಾವೇನು ಕಂಪ್ಲೇಂಟ್ ಮಾಡ್ತೀವಿ ಕನ್ನಡದಲ್ಲಿ ಕಂಟೆಂಟ್ಗಳು ಬರ್ತಿಲ್ಲ ಅನ್ನೋದೇನು ಹೇಳ್ತೀವಿ. ಸೊ ನನಗೆ ಸ್ವಲ್ಪ ಬೇಗ ಗೊತ್ತಾಗ್ತಿದೆ, ಯಾಕಂದ್ರೆ ನಾನು ಸಾಂಗ್ ಬರೆಯೋದ್ರಿಂದ ಇದು ಒಳ್ಳೆ ಕಂಟೆಂಟ್ ಸಿನಿಮಾ. ಸೊ ನನಗೆ ಲಕ್ಕಿಲಿ ನಾನು ಏನೇನು ವರ್ಕ್ ಮಾಡ್ತಾ ಇದ್ದೀನಿ ಎಲ್ಲ ಸ್ಟ್ರಾಂಗ್ ಕಂಟೆಂಟ್ ಸಿನಿಮಾಗಳು, ತುಂಬ ವಿಭಿನ್ನವಾದಂಥ ಸಿನಿಮಾಗಳು ಬರ್ತಾ ಇದೆ. ಸೊ ಅದರಲ್ಲೆಲ್ಲ ವರ್ಕ್ ಮಾಡೋವಂಥ ಒಂದು ಭಾಗ್ಯ ಸಿಕ್ಕಿದೆ, ನನಗೆ ಖುಷಿ ಇದೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸರ್. ಸೊ ಹಿಟ್ ಮೇಲೆ ಹಿಟ್ ಸಾಂಗ್ಗಳನ್ನ ನಾವು ಕೇಳಕ್ಕೆ ರೆಡಿ ಆಗಬೇಕಾಗತ್ತೆ. ಸೊ ನಿಮ್ಮೆಲ್ಲ ಪ್ರಾಜೆಕ್ಟ್ಗಳು ಕೂಡ ಸಕ್ಸಸ್ ಆಗಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.